ನಮಸ್ಕಾರ. ಕೇಳಿಸುತ್ತಾ? ಕೇಳಿಸುತ್ತೆ. ನಮಸ್ಕಾರ. ಶ್ರೀನಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ವಂ ಸದಾ ಹೃದಿ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಜಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀ ಕದಾಶರಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತಃ ಶ್ರೀಮಾನ್ ಶ್ರೇಯಸೇ ಮೇಸ್ತು ಪೂಜಸೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಪರಾಶರ ಭಟ್ರನ್ನ ಇದನ್ನ ಮಾಧವ ಆಯ್ತು. ನೆಕ್ಸ್ಟ್ ಮಧುಸೂದನ ಒಂದು ಹೇಳ್ಬೇಕಾಗಿತ್ತು. ಮಧುಸೂದನ ಅನ್ನೋದು ಹೇಳ್ತಾರೆ. ಅದಕ್ಕೆ ಅಂದ್ರೆ ಮಧು ಅಂದ್ರೆ ಅವನು ಮಧು ಅನ್ನುವ ರಾಕ್ಷಸನನ್ನ ಕೊಂದಿದ್ರಿಂದ ಅವನು ಮಧುಸೂದನ ಅಂತ ಒಂದು ಅರ್ಥವನ್ನ ಮಾಡ್ತಾರೆ. ಕಡೆಗೆ ಅವನು ಇನ್ನೊಂದು ಅರ್ಥ ಮಾಡ್ತಾನಂತೆ. ಏವಂ ಸರ್ವ ನಿರ್ವಾಹಕತ್ವಾತ್ ಅಸುರ ನಿರಸನಾದಿನ ನಿಷ್ಪದಿಪಕ್ಷ ಲಕ್ಷ್ಮೀಕರತ್ವಾಚ ಮಧುಸೂದನ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಸಮಸ್ತವನ್ನು ನಿರ್ವಹಣೆ ಮಾಡ್ತಾನೆ, ನಿರ್ವಹಿಸ್ತಾ ಏನ್ ಮಾಡ್ತಾನೆ, ಲೋಕದಲ್ಲಿರುವ ದುಷ್ಟ ಜನರನ್ನೆಲ್ಲ ನಿರಸನ ಮಾಡ್ತಾನೆ. ನಿರಸನ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಲಕ್ಷ್ಮೀಕರತ್ವಾತ್ ಅಂದ್ರೆ ಒಳ್ಳೆಯದು, ಐಶ್ವರ್ಯ ಅಂತಲ್ಲ, ಎಲ್ಲವನ್ನು ಶುಭವನ್ನು ಉಂಟು ಮಾಡ್ತಾನೆ. ಈಗ ಕಲಿಯುಗದಲ್ಲಿ ಆಗುವಂತಹದ್ದು ಕಲ್ಕಿ ಬಂದು ಎಲ್ಲರನ್ನು ನಿರಸನ ಮಾಡಿ ಲಕ್ಷ್ಮಿ ಅಂದ್ರೆ ಶುಭವನ್ನು ಉಂಟು ಮಾಡ್ತಾನಲ್ಲ, ಅದರಿಂದ ಅವನು ಮಧುಸೂದನ ಅಂದ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಅದಾದ್ಮೇಲೆ ಅದನ್ನ ಹೇಳ್ತಾರೆ, ಸರ್ವಂ ತತ್ವನಯ ಚೈವ ಮಧುಹ ಮಧುಸೂದನ ಇದು ಆರ್ಷಂ ನಿರುಕ್ತಂ ಅಂತ. ಹಿಂದೆ ಒಂದು ಆರ್ಷವಾದವರಲ್ಲಿ ಇನ್ನೊಂದು ಅರ್ಥ ಮಾಡಿದ್ದಾರೆ. ಅದೇಂತಂದ್ರೆ ಎಲ್ಲಾ ತತ್ವಗಳನ್ನು ನಯಾತ್, ಎಲ್ಲಾ ತತ್ವಗಳನ್ನು ಚಾಲನೆ ಕೊಡುವುದವನು ಭಗವಂತ, ಕೊಡೋದ್ರಿಂದಲೂ ಸಹ ಮಧುಹ ಮಧುಸೂದನ ಅಂತ ಹೇಳ್ತಾರೆ. ಅದೇ ಮಧುಹ ಅಂದ್ರೆ ಮಧುವನ್ನ ಹಾನ ಕೊಂದಿದ್ರಿಂದ, ರಾಕ್ಷಸನ್ನ ಕೊಂದಿದ್ರಿಂದ ಅವನು ಮಧುಸೂದನ ಅಂತಾಯ್ತು. ಎಲ್ಲರನ್ನೂ ಆಕರ್ಷಣೆ ಮಾಡಿರ್ತಾನೆ. ಆತ್ಮನಿ ನಿತ್ಯ ಅನಂತರಾಯತಯ ಸೂರ್ಯಜನ ಕರಣ ಉಪಸಂಹೃತತ್ವ ಅಂತಾರೆ. ಇಲ್ಲಿ ಇನ್ನೊಂದು ಮಧು ಅಂದ್ರೆ ನಿತ್ಯ ಸೂರ್ಯಗಳಿಗೂ ಸಹ ಮಧು ಅನ್ನೋ ಶಬ್ದ ಹೊಂದುತ್ತೆ. ಅದಕ್ಕೆ ಇವರೇನ್ ಮಾಡ್ತಾನೆ, ಇವು ನಿತ್ಯ ಸೂರ್ಯಗಳಿಗೂ ಸಹ ಅವರ ಇಂದ್ರಿಯಗಳನ್ನು ಅಲ್ಲೂ ಅಂದ್ರೆ ಅಲ್ಲಿ ಎಲ್ಲ ಸಾತ್ವಿಕವಾದ ಅದನ್ನ ನಿಯಂತ್ರಣದಲ್ಲಿಟ್ಕೊಂಡು ಸದಾ ಅವರು ಇವನ ಸೇವೆ ಹಾಗೆ ಮಾಡೋದ್ರಿಂದ ಅದನ್ನು ಮಧುಸೂದನ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಮಧುಹು ಇಂದ್ರಿಯಾನಾಮ ಸತತೋ ಮಧು ನಿಷೂದನ. ಮಧು ಅಂದ್ರೆ ಮಧುವಿನ ತುಂಬಾ ಅರ್ಥ ಇದೆ ನೋಡಿ. ಬೇರೆಯವರು ಶಂಕರರು ಮತ್ತೆ ಅನೇಕ ಅರ್ಥಗಳನ್ನು ಮಾಡಿದ್ದಾರೆ. ಮಧು ಅಂದ್ರೆ ಇಂದ್ರಿಯಾನಾಮ, ಮಧು ಅನ್ನೋದು ಇಂದ್ರಿಯಕ್ಕೆ ಹೆಸರು. ಅದಕ್ಕೆ ಸತತೋ ಮಧು ನಿಷೂದನ. ಶೂದನ ಅಂದ್ರೆ ಕತ್ತರಿಸೋದು ಅಂತ, ನಿಯಂತ್ರಿಸೋದು ಅಂತ. ಇಂದ್ರಿಯಗಳನ್ನ ಹಿಂದೆ ನೋಡಿದ್ವಿ ಅವನಿಗೆ, ಇಂದ್ರಿಯಗಳನ್ನ ನಿಯಂತ್ರಿಸೋದ್ರಿಂದ ಅವನಿಗೆ ಮಧುಸೂದನ ಅಂತ ಬಂತು ಅಂದ್ಬಿಟ್ಟು ಅಂತ. ನಿರುಕ್ತಿನಲ್ಲಿ ಬದ್ವಾಕ್ಯಂ ಅಸುರಂ ಹಂತಿ ಸೂರ್ಯನಾಂ ಕರಣಂಚವ ಉಪಸಂಹರತಿ ಸ್ವಸ್ಮಿನ್ನೇ ಮಧುಸೂದನ ಈಶ್ಯತೆ ಅಂತ. ಮಧುವನ್ನು ಅಸುರನ್ನ ಕೊಂದಿದ್ದೆಂದಲೂ ಸಹ ನಿತ್ಯ ಸೂರ್ಯಗಳ ಇಂದ್ರಿಯಗಳನ್ನು ನಿಗ್ರಹಿಸಿ ಅವರನ್ನು ಯಾವಾಗ್ಲೂ ತನ್ನ ಕಡೆಗೆ ಮಾಡೋದ್ರಿಂದಲೂ ಸಹ, ಸೆಳೆದುಕೊಳ್ಳೋದ್ರಿಂದಲೂ ಸಹ ಅವನು ಮಧುಸೂದನ ಅಂತ ಹೇಳ್ತಾರೆ ಅಂದ್ಬಿಟ್ಟು ಇವ್ರು ಮುಗಿಸ್ತಾರೆ. ಇದು ಇವರ ಪರಾಶರ ಭಟ್ಟರದ್ದು ಮುಗೀತಿದ್ದು. ಇನ್ನು ಶಂಕರ ಭಾಷೆ ಅಲ್ಲಿಗೆ 74 ಹೆಸರುಗಳು ಮುಗೀತು. ಇಲ್ಲಿಗೆ ಮಧುಸೂದನಾಗೆ 74ನೇ ಹೆಸರು ಅದು ಮುಗೀತು. ಅದಕ್ಕೆ ಈಶಾನ ಪ್ರಾಣೋ ಜ್ಯೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ಅದು ಇದರಲ್ಲಿ ಈಶಾನ ಅಂತಾರೆ. ಸರ್ವಭೂತ ನಿಯಂತ್ರತ್ವಾತ್ ಈಶಾನ. ಈಶಾನ ಅಂದ್ರೆ ಈಶಾ ಒಡೆಯೋನು, ಈಶಾನ್ ನೆರೆಯೋದು. ಎಲ್ಲಾ ಭೂತಗಳನ್ನು ನಿಯಂತ್ರಿಸೋದ್ರಿಂದ ಅವನಿಗೆ ಈಶಾನ ಅಂದ್ಬಿಟ್ಟು ಅಂತ. ಎಲ್ಲರನ್ನೂ ನಿಯಂತ್ರಿಸ್ತಾನೆ, ಅದರಿಂದ ಈಶಾನ ಅಂತ ಹೇಳ್ತಾರೆ. ಪ್ರಾಣಾನ್ ದದಾತಿ ಚೇಷ್ಟೇತೀತಿ ವಾ ಪ್ರಾಣದಃ.
ಪ್ರಾಣಾನ್ ದದಾತಿ, ಎಲ್ಲರಿಗೂ ಪ್ರಾಣವನ್ನು ಕೊಡುವವನು, ಪ್ರಾಣವನ್ನು ಉಂಟು ಮಾಡೋದು. ಚೇಷ್ಟಯತಿ, ಯಾಕಂದ್ರೆ ಭಗವಂತ ಒಳಗಡೆ ಬಂದ್ರೇನೆ ಆ ಜೀವಾತ್ಮನಿಗೆ ಚೇಷ್ಟೆ ಬರುತ್ತೆ, ಇಲ್ಲದೆ ಇದ್ರೆ ಸುಮ್ಮನೆ ಹಾಗೆ ಬೊಂಬೆ ತರ ಇರುತ್ತೆ ಅದು. ಅದಕ್ಕೆ ಪ್ರಾಣಾನ್ ದದಾತಿ ಚೇಷ್ಟಯತಿ ಇತಿ ವಾ ಪ್ರಾಣದಹ. ದಹ ಅಂದ್ರೆ ಕೊಡೋದು, ಪ್ರಾಣದಹ. ಪ್ರಾಣನ್ ದದಾತಿ ಇತಿ ಪ್ರಾಣದಹ ಅಂತ ಹೇಳ್ತಾರೆ. ಅದಕ್ಕೆ ಶ್ರುತಿ ಹೇಳ್ಬೋದು, ಕೋ ಏವ ಅನ್ನಾತ್ ಕಃ ಪ್ರಾಣ್ಯಾತ್, ಕೋ ಅನ್ಯತ್ ಕೋಹಿ, ಯಾವ್ದ್ರಿಂದ ಈ ಪ್ರಾಣವನ್ನ ಕೊಡಕ್ ಸಾಧ್ಯ ಅಂತ ಶ್ರುತಿ ಹೇಳ್ತಲ್ಲ, ಅದನ್ನು ಮಾಡ್ತಾರೆ. ಅದನ್ನ ನಾವು ಇದ್ರ ಭಾಷೆ ಭಟ್ಟರ ಭಾಷೆಯಲ್ಲಿ ನೋಡೋದು. ಆಮೇಲೆ ಕಡೆಗೆ ಯದ್ವಾ ಇವರ ಇನ್ನೊಂದು ಹೇಳ್ತಾರೆ, ಪ್ರಾಣಾನ್ ಕಾಲಾತ್ಮನ ಯತಿ ಖಂಡಯತಿ ಇತಿ ಪ್ರಾಣ ಹೇಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅಂತಂದ್ರೆ ಪ್ರಾಣವನ್ನು ದಾ ಅಂದ್ರೆ ಎರಡರ್ಥ, ದದಾತಿಯಿಂದ ಒಂದು ಅರ್ಥ, ಇನ್ನೊಂದು ಖಂಡಿಸೋದು ಅಂತ ಎರಡರ್ಥೂ ದಾಗ ಬರುತ್ತೆ. ಅದಕ್ಕೆ ಪ್ರಾಣಾನ್ ಕಾಲಾತ್ಮನ ಯತಿ ಖಂಡಯತಿ. ಕಾಲಾತ್ಮನ ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸಹ ಖಂಡನೆ ಮಾಡಿ, ಪ್ರಳಯ ಕಾಲದಲ್ಲಿ ಎಲ್ಲನೂ ಮಾಡ್ತಾನಲ್ಲ, ಅದರಿಂದಲೂ ಸಹ ಹಂಗೆ ಪ್ರಾಣದ ಅಂತ ಬರುತ್ತೆ ಅದಕ್ಕೆ. ಆಮೇಲೆ ಪ್ರಾಣಾನ್ ಶೋಧಯತಿ ವಾ ಪ್ರಾಣಾನ್ ದಾತಿ ಲುನಾತಿ ವಾ ಪ್ರಾಣದಃ. ಪ್ರಾಣಾನ್ ಶೋಧಯತಿ, ಶೋಧನೆ ಮಾಡಿ, ಲುನಾತಿಯಿಂದ ತಗೊಳ್ತಾನೆ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತಗೊಳ್ಳೋದ್ರಿಂದಲೂ ಸಹ ಅವನು ಪ್ರಾಣದ ಅಂತ ಆಗುತ್ತೆ ಅಂತ ಹೇಳ್ತಾರೆ ಕತ್ತರಿಸೋದ್ರಿಂದ ಅಂದ್ಬಿಡುವಂತಕ್ಕಂಥ. ಆಮೇಲೆ ಪ್ರಾಣ ನೆಕ್ಸ್ಟ್ ಪ್ರಾಣಿತೀತಿ ಪ್ರಾಣ ಕ್ಷೇತ್ರಜ್ಞ ಪರಮಾತ್ಮಾವ ಪ್ರಾಣಸ್ಯ ಪ್ರಾಣಂ ಅಂತ ಕೇನೋಪನಿಷತ್ ಹೇಳ್ತಾರೆ. ಪ್ರಾಣಿತೀತಿ ಅಂದ್ರೆ ಅವನು ಅನ ಅಂದ್ರೆ ಹೇಳ್ತಲ್ಲ, ಉಸಿರಿಗೆ ಗಾಳಿಗೆ ಅನ ಅಂತ, ಉಪಸರ್ಗ ಬಂದು ಪ್ರಾಣ ಆಗುತ್ತೆ, ಅದು ಅನಾಹುತ. ನಕಾರ ಬಂದು ನಕಾರ ಬರುತ್ತೆ, ಪ್ರಾಣ ಆಗುತ್ತೆ ಅದು. ಅವನು ಉಸಿರಾಡ್ತಾನೆ, ಎಲ್ಲರನ್ನೂ ಉಸಿರಾಡಿಸ್ತಾನೆ, ಅದರಿಂದ ಅವನು ಪ್ರಾಣನು. ಅದ ಕ್ಷೇತ್ರಜ್ಞ ಅಂತ. ಕ್ಷೇತ್ರಜ್ಞ ಅಂತಂದ್ರೆ ಜೀವಾತ್ಮನ್ಗೂ ಹೇಳ್ಬೋದು, ಪರಮಾತ್ಮನ್ಗೂ ಹೇಳ್ಬೋದು. ಅದಕ್ಕೆ ಅದೇ ಹೇಳ್ತಾರೆ, ಅದೇ ಹೇಳ್ತಾರೆ ಕ್ಷೇತ್ರಜ್ಞ ಅಂದ್ರೆ ಪರಮಾತ್ಮಾವ, ಜೀವಾತ್ಮನೂ ಆಗುತ್ತೆ, ಪರಮಾತ್ಮನೂ ಆಗುತ್ತೆ, ಅವನು ಆಗುತ್ತೆ. ಅದಕ್ಕೆ ಪ್ರಾಣಸ್ಯ ಪ್ರಾಣಂ ಅಂತ. ಅದಕ್ಕೆ ಪ್ರಾಣಸ್ಯ ಅನ್ನುವಾಗ ಮೊದಲು ಪ್ರಾಣ ಜೀವಾತ್ಮ, ಜೀವಾತ್ಮನಿಗೂ ಪ್ರಾಣನಾಗಿರೋದ್ರಿಂದ ಅವನಿಗೆ ಪ್ರಾಣಸ್ಯ ಪ್ರಾಣಂ, ಶಬ್ದ ಒಂದೇ ಪ್ರಾಣ. ಅವನು ಜೀವಾತ್ಮನಿಗೆ ಪ್ರಾಣಕ್ಕೆ ಪ್ರಾಣನಾಗಿರೋದ್ರಿಂದ ಪರಮಾತ್ಮನಿಗೆ ಪ್ರಾಣಸ್ಯ ಪ್ರಾಣ ಅಂತ ಇದೆ ಅಂತ ಕೇನೋಪನಿಷತ್ತಲ್ಲಿ ಬರುತ್ತೆ. ಅದಕ್ಕೆ ಅದನ್ನು ಹೇಳ್ತಾರೆ ಕಡೆಗೆ. ಅವಾಗ ಅವನಿಗೆ ಮುಖ್ಯ ಪ್ರಾಣ ಅಂತ ಅವನು ಹೇಳ್ಬೋದು. ಕೆಳಗೆ ಜ್ಯೇಷ್ಠ, ವೃದ್ಧತಮೋ ಜ್ಯೇಷ್ಠ ಅಂದ್ಬಿಟ್ಟು, ಅಂದ್ರೆ ಅವನು ವೃದ್ಧ ಅಂದ್ರೆ ಆದಿ ಆದ್ರಿಂದ ಅವನೇ ಮೊದಲಾದ್ರಿಂದ, ಎಲ್ಲರಿಗಿಂತ ಮೊದಲು ಅವನಾದ್ರಿಂದ, ವೃದ್ಧನಾದ್ರಿಂದ ಅವನು ಜ್ಯೇಷ್ಠ ಅಂತ ಹೇಳಿದ್ರು ಕಡೆಗೆ. ಆಮೇಲೆ ಪ್ರಶಸ್ತ್ಯತಮಃ ಶ್ರೇಷ್ಠ, ವೃದ್ಧತ್ವದಿಂದಲೂ ಅವನು ಶ್ರೇಷ್ಠ, ಅತ್ಯಂತ ಪ್ರಶಸ್ತನಾದವನು ಭಗವಂತ, ಅದರಿಂದಲೂ ಅವನು ಹೇಳ್ತಾನೆ. ಅವನಿಗೆ ಪ್ರಶಸ್ತತಮ ಇದರಿಂದ ಜ್ಯೇಷ್ಠತ್ವ ಜೊತೆಗೆ ಶ್ರೇಷ್ಠತ್ವವು ಸೇರ್ಕೊಳ್ಳುತ್ತೆ, ಅದರಿಂದ ಶ್ರೇಷ್ಠ ಆಗ್ತಾನೆ. ಪ್ರಶಸ್ತ್ವದಿಂದ ಶ್ರೇಷ್ಠತೆ ಬರುತ್ತೆ, ವೃದ್ಧತ್ವದಿಂದ ಜ್ಯೇಷ್ಠತೆ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಪ್ರಾಣೋಭಾವ ಜ್ಯೇಷ್ಠ ಚಾಂದೋಪನಿಷತ್ ಒಂದು ಕತೆ ಬರುತ್ತೆ, ಯಾವುದು ಹೆಚ್ಚು ಅಂತ. ಪ್ರಾಣೋಭಾವ ಜ್ಯೇಷ್ಠ ಶ್ರೇಷ್ಠ ಚ ಅಂದ್ಬಿಟ್ಟು ಅಂತ ಅದರಲ್ಲಿ ಇಂದ್ರಿಯಗಳಿಗೂ ಇದಕ್ಕೂ ಇದು ಅರ್ಥವಾದ ಅಂತ ಹೇಳ್ತೀವಿ. ಈ ಕೆಲವು ತಿಳಿಸ್ಬೇಕಾದ್ರೆ ಒಂದು ಕತೆ ತರ ಹೇಳುತ್ತೆ. ಅದರಿಂದ ಉದ್ದೇಶ ಆ ಕಥೆ ಅಲ್ಲ, ಉದ್ದೇಶ ನಮಗೆ ಯಾವುದು ಜ್ಯೇಷ್ಠ ಅಂದ್ರೆ ಪ್ರಾಣೋಭಾವ ಜ್ಯೇಷ್ಠ ಅಂತ, ಪ್ರಾಣನೇ ಜ್ಯೇಷ್ಠ ಅಂದ್ಬಿಟ್ಟು ಅಂತ. ಅವಾಗ ಅದರಲ್ಲಿ ಬರುತ್ತೆ, ಎಲ್ಲರೂ ಇಂದ್ರಿಯಗಳೆಲ್ಲ ಯಾರು ಹೆಚ್ಚು ಅನ್ನುವಾಗ ನಮ್ಮನ್ನ ಕೇಳೋಣ ಅಂತ ಹೋಗ್ತಾರೆ. ಇದೆಲ್ಲ ಕಥೆ ಆದ್ರಿಂದ ಇದೆಲ್ಲ ಹೋದ್ದು ಕೇಳೋದು ಅಂತೆಲ್ಲ ಬರೆಯೋದು, ಅದನ್ನ ನೋಡ್ಬೋದು. ಮುಖ್ಯವಾಗಿ ಏನು ಅಂತ ಹೇಳ್ಬೇಕು, ಆಗ ಬ್ರಹ್ಮನ್ನ ಕೇಳುತ್ತೆ, ಯಾರು ನಮ್ಮಲ್ಲಿ ಪ್ರಾಣ ಹೆಚ್ಚೋ ಇಂದ್ರಿಯಗಳು ನಾವು ಹೆಚ್ಚೋ ಅಂದ್ಬಿಟ್ಟು ಕೇಳ್ತಾನೆ. ಅವನು ಬ್ರಹ್ಮ ಏನ್ ಮಾಡ್ತಾನೆ, ಹಿಂದೆ ಒಂದ್ಸಲ ಸಿಕ್ಕಾಕೊಂಡು ಶಾಪ ಪಡ್ಕೊಂಡಿದ್ದ, ಮನಸ್ಸಿಗೂ ವಾಕಿಗೂ ಯಾವ್ದು ಹೆಚ್ಚು ಅನ್ನುವಾಗ ಮನಸ್ಸೇ ಹೆಚ್ಚು ಅಂದ ತಕ್ಷಣ ನಿನಗೆ ಯಾರು ವಾಕಿಂದ ನಿನಗೆ ಆಹುತಿ ಕೊಡದೆ ಇರಲಿ ಅಂತ ವಾಕ್ ಅವನಿಗೆ ಶಾಪ ಕೊಟ್ಬಿಡ್ತು ಅಂತ. ಅದಕ್ಕೆ ಇವನು ಈ ತೊಂದರೆನೇ ಬೇಡ ಅಂತ ಅವ್ನು ಹೇಳ್ತಾನೆ, ನಿಮ್ಮಲ್ಲೇ ನಿರ್ಧಾರ ಮಾಡ್ಕೊಳ್ಳಿ, ಯಾರಾದ್ರೂ ಒಬ್ರು ಬಿಟ್ಟು ಹೋಗಿ, ಯಾರು ಬಿಟ್ಟು ಹೋದ್ರೆ ಬೇರೆಯವ್ರಿಗೆ ಇರೋಕ್ಕೆ ಸಾಧ್ಯವಿಲ್ವೋ ಅವನು ಜ್ಯೇಷ್ಠ ಅಂದ್ಬಿಟ್ಟು ಅವ್ರಿಗೊಂದು ಫಾರ್ಮುಲಾ ಕೊಟ್ಟು ಕಳಿಸ್ಬಿಡ್ತಾನೆ, ಹೇಳಕ್ ಹೋಗೋದಿಲ್ಲ ಅವನು. ಅವು ಬರುತ್ತೆ. ಆಗ ಇದು ಕತೆ ಚೆನ್ನಾಗ್ ಬರುತ್ತೆ. ಅದ್ರಲ್ಲಿ ಬದು ಏನಾಗುತ್ತೆ, ಇದಕ್ಕೆ ಅವನ ಇದು ಹೋಗುತ್ತೆ, ವಾಕ್ ಹೋಗುತ್ತೆ. ಆಗೇನಾಗುತ್ತೆ, ಮೂಗಾಗ್ತಾನೆ. 1 ವರ್ಷ ಹೋಗುತ್ತೆ ಅಂತ ಹೇಳ್ತಾರೆ. 1 ವರ್ಷ ಆದ್ಮೇಲೆ ಹಿಂದೆ ಬರುತ್ತೆ, ಏನು ಎಲ್ಲ ಇದ್ದೀರಾ, ನಾನು ಹೋಗ್ಬಿಟ್ನಲ್ಲ, ಏನಿಲ್ಲ, ಮೂಗ್ನಾಗಿದ್ದ, ಆದ್ರೂ ಎಲ್ಲ ತಿಳಿತಿತ್ತು, ಕಿವಿ ಕೇಳ್ತಿತ್ತು, ಕಣ್ಣು ನೋಡ್ತಾ ಇತ್ತು, ಎಲ್ಲ ಮಾಡ್ತಾ ಇತ್ತು, ಗ್ರಹಿಸ್ಕೊಳ್ತಾ ಇದ್ವಿ, ಏನ್ ತೊಂದರೆ ಆಗ್ಲಿಲ್ಲ ಅಂತ. ಅದಾದ್ಮೇಲೆ ಕಿವಿ ಹೋಗುತ್ತೆ, ಕಿವಿ ಹೋದಾಗ ಕಿವುಡನಾಗ್ತಾನೆ.
ಹೇಳೋದಿಲ್ಲ ಅಷ್ಟೇ, ಅವನು ಜೀವನಕ್ಕೆ ಏನ್ ತೊಂದರೆ ಇಲ್ಲ, ಇರ್ತಾನೆ ಮಾಡ್ತಾನೆ. ಅದೇ ತರ ಕಣ್ಣು ಹೋಗುತ್ತೆ, ಯಾವ್ದು ಹೋದ್ರು ಬರೋದಿಲ್ಲ. ಆವಾಗ ಮುಂದಕ್ಕೆ ಬರುವಾಗ ಸರಿ, ಆವಾಗ ಇವನ್ ಹೇಳ್ತಾನೆ ಪ್ರಾಣ ಆಯ್ತಪ್ಪ ನಾನ್ ಹೋಗ್ತೀನಿ ಅಂತ ಹೋಗೋದಕ್ಕೆ ಹೇಳ್ತಾನೆ. ಎದ್ದ ತಕ್ಷಣ ಎಲ್ಲಕ್ಕೂ ಉಸಿರು ಕಟ್ಟಂಗ, ಅಯ್ಯೋ ಬೇಡ ಬೇಡ ಬೇಡ, ನೀನೇ ಶ್ರೇಷ್ಠ, ನೀನ್ ಹೋಗ್ಬಿಟ್ರೆ ನಮ್ಗೆ ಅಸ್ತಿತ್ವ ಇಲ್ಲ ಅಂತ. ಅಂದ್ರೆ ಪ್ರಾಣದಿಂದಾನೇ ಇಂದ್ರಿಯಗಳಿಗೆ ಅಸ್ತಿತ್ವ ಅಂತ ಹೇಳ್ಬೇಕು. ಅದಕ್ಕೆ ಒಂದು ಕಥೆಯನ್ನು ಹೇಳುತ್ತೆ, ಅದಕ್ಕೆ ಹೇಳ್ತಾರೆ ಪ್ರಾಣಸ್ಯ ಪ್ರಾಣ ಅಂತ. ಅದರ ಪ್ರಾಣವ ಜ್ಯೇಷ್ಠ ಅಂತ ಬರುತ್ತಲ್ಲ, ಅದು ಆ ಚಾಂದೋಪನಿಷತ್ತಲ್ಲಿ ಬರುವಂತ ಕಥೆಯನ್ನ ಅದರಲ್ಲಿ ತೋರಿಸ್ಕೊಡ್ತಾರೆ. ಅದಕ್ಕೆ ಅವನೇ ಎಲ್ಲಕ್ಕೂ ಅವನು ಜ್ಯೇಷ್ಠನಾದವನು ಅಂದ್ಬಿಟ್ಟು ಅಂತ. ಅವನು ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಜ್ಯೇಷ್ಠನೂ ಹೌದು ಶ್ರೇಷ್ಠನೂ ಹೌದು ಅಂತ ಅವೇ ಸ್ತೋತ್ರ ಮಾಡ್ಬಿಡುತ್ತೆ. ಇಂದ್ರಿಯಗಳೆಲ್ಲವೂ ಸಹ ಪ್ರಾಣನ ಕುರಿತು ಸ್ತೋತ್ರ ಮಾಡ್ಬಿಡುತ್ತೆ. ನೀನೇ ಜ್ಯೇಷ್ಠ ಶ್ರೇಷ್ಠ, ನೀನಿಲ್ದೇ ಇದ್ರೆ ನಮ್ಗೆ ಅಸ್ತಿತ್ವ ಆಗಿದೆ. ಪ್ರಾಣ ಇದ್ರೆ ಇವಕ್ಕೆ ಅಸ್ತಿತ್ವ, ಪ್ರಾಣ ಇಲ್ಲದೆ ಇದ್ರೆ ಇವಾಗ ಅಸ್ತಿತ್ವ ಇಲ್ಲ ಅಂದ್ಬಿಟ್ಟು ಅದನ್ನ ತೆಗೆದು ತೋರಿಸ್ತಾರೆ. ಆಮೇಲೆ ಶ್ರೇಷ್ಠಶ್ಚ ಅಧಿಕರಣ ಸಿದ್ಧತ್ವಾತ್. ಅದಕ್ಕೆ ಅದೇ ಈ ತರ ಅವರಿಗೆ ಬ್ರಹ್ಮಸೂತ್ರದಲ್ಲೂ ಜ್ಯೇಷ್ಠ ಶ್ರೇಷ್ಠ ಅನ್ನೋದು ಒಂದು ಅಧಿಕರಣವೇ ಇದೆ. ಅದಕ್ಕೆ ಪ್ರಾಣಾಧಿಕರಣ ಅಂದ್ಬಿಟ್ಟು ಆ ಪ್ರಾಣಾಧಿಕರಣದಲ್ಲಿ ಇದನ್ನ ಸ್ಥಾಪಿಸ್ತಾರೆ. ಅದಕ್ಕೆ ಜ್ಯೇಷ್ಠಶ್ಚ ಶ್ರೇಷ್ಠ ಅಂತ ಅದನ್ನು ತೋರಿಸ್ತಾರೆ. ಅದಕ್ಕೆ ಇತ್ಯಧಿಕರಣಾತೆ ಸರ್ವ ಕಾರಣತ್ವಾದ್ವಾ ಜ್ಯೇಷ್ಠ ಸರ್ವಾತಿಶಯತ್ವಾ ಶ್ರೇಷ್ಠ. ಭಗವಂತ ಸರ್ವಕ್ಕೂ ಕಾರಣ, ಅವನಿಂದಾನೆ, ಅವನೇ ಕಾರಣ. ಅವನು ಆ ಕಾರಣನಾದ್ರಿಂದ ಅವನು ಜ್ಯೇಷ್ಠ. ಅವನು ಮತ್ತೆ ಎಲ್ಲಕ್ಕೂ ಎಲ್ಲದಕ್ಕಿಂತ ಅತಿಶಯನಾಗಿದ್ದಾನೆ, ಅದರಿಂದ ಶ್ರೇಷ್ಠ. ಆ ಜ್ಯೇಷ್ಠ ಶ್ರೇಷ್ಠ ಎರಡು ಸೇರಿ ಬರುತ್ತೆ, ಅದನ್ನ ತೋರಿಸ್ತಾರೆ ಮೇಲೆ. ಆಮೇಲೆ ಪ್ರಜಾಪತಿ ಅಂದ್ರೆ ಈಶ್ವರತ್ವೇನ ಸರ್ವಾಸಾಂ ಪ್ರಜಾನಾಂ ಪತಿ ಪ್ರಜಾಪತಿ. ಅಂದ್ರೆ ಈಶ್ವರತ್ವೇನ ಅವನಿಗಿರುವ ಈಶ್ವರತ್ವ ಇದೆಯಲ್ಲ, ಅದರಿಂದ ಸರ್ವಾಸಾಂ ಪ್ರಜಾನಾಂ ಎಲ್ಲಾ ಪ್ರಜೆಗಳು, ಇಲ್ಲಿ ಬ್ರಹ್ಮಸ್ತಂಭ ಎಲ್ಲಿವರೆಗೂ ಸಹ ಎಲ್ಲಾ ಪ್ರಜೆಗಳಲ್ಲೇ ಬರ್ತಾರೆ. ಆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಅವನ ಸೃಷ್ಟಿಯಾಗಿ ಕೆಳಗಡೆ ಇರೋ ಎಲ್ಲವೂ ಸಹ ಎಲ್ಲಕ್ಕೂ ಸಹ ಅವನು ಪ್ರಜಾನಾಂ ಪತಿ, ಅವ್ರಿಗೆಲ್ಲ ಒಡೆಯನಾಗಿದ್ರಿಂದ ಅವನಿಗೆ ಪ್ರಜಾಪತಿ. ಆ ಪ್ರಜಾಪತಿ ಎನ್ನುವಾಗ ಲೋಕರೂಢಿಯಾಗಿ ಚತುರ್ಮುಖ ಬ್ರಹ್ಮನಿಗೆ ಪ್ರಜಾಪತಿ ಅಂತ ಹೇಳೋದುಂಟು. ಇಲ್ಲಿ ಹೇಳ್ಬೇಕಾದ್ರೆ ಅವನನ್ನೂ ಸೇರಿಸಿ ಭಗವಂತ ಅವನಿಗೆ ಪತಿಯಾಗಿದ್ದಾನೆ. ಹಾಗಾಗಿ ಅವನು ಮೊದಲನೇ ಪ್ರಜಾಪತಿ ಅವನೇ. ಇವರೆಲ್ಲರೂ ಎರವಲ್ ಪಡ್ಕೊಂಡ ಪ್ರಜಾಪತಿಗಳು. ಆಮೇಲೆ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಹಿರಣ್ಮಯ ಅಂಡ ವರ್ತಿತ್ವಾತ್ ಹಿರಣ್ಮಯ ಅಂಡ ಅಂತರ್ವರ್ತಿತ್ವಾದ ಹಿರಣ್ಯ ಗರ್ಭ ಅಂತಂದ್ರೆ ಈ ಜಗತ್ತು ಸೃಷ್ಟಿಗೆ ಮುಂಚೆ ಒಂದು ದೊಡ್ಡ ಮೊಟ್ಟೆ ತರ, ಅಂಡದ ತರ ಇತ್ತಂತೆ. ಅದು ಭಗವಂತನ ಉದರದಲ್ಲಿ ಇರುತ್ತೆ, ಅವನ ನಾಭಿಯ ಮೂಲಕ ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಅದು ಅಂಡ ಎಲ್ಲವೂ ಪ್ರಳಯಕಾಲದಲ್ಲಿ ಭಗವಂತನಲ್ಲಿ ಇರ್ತಲ್ಲ, ಅದು ಹಿರಣ್ಮಯವಾಗಿರ್ತಂತೆ. ತುಂಬಾ ದೊಡ್ಡದಾಗ ಅಂಡ. ಅದರಿಂದ ಅದನ್ನ ಅಂತರ್ವರ್ತಿತ್ವ ಹಿರಣ್ಯ ಗರ್ಭವ. ಇದನ್ನ ಎಲ್ಲವನ್ನೂ ಅಂಡವನ್ನ ತನ್ನ ಹಂತದಲ್ಲಿ ಇಟ್ಕೊಂಡಿರೋದ್ರಿಂದ ಭಗವ ಹಿರಣ್ಯ ಗರ್ಭ. ಮೊದಲು ಹಿರಣ್ಯ ಗರ್ಭ, ಚತುರ್ಮುಖನಿಗೂ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನೇ ಮೊದಲನೇ ಪ್ರಜೆ. ನಾಭಿ ಕಮಲದಲ್ಲಿ ಬರೋನು ಅವನು. ಅವನಾದ್ಮೇಲೆ ಬೇರೆಯವರೆಲ್ಲ ಸೃಷ್ಟಿ ಆಗ್ತಾರೆ. ಆಮೇಲೆ ಇದರಲ್ಲಿ ಸುಬಾಲೋಪನಿಷತ್ತಲ್ಲಿ ಬರುತ್ತೆ, ದೊಡ್ಡ ಅಂಡ ಇರುತ್ತೆ. ಅದು ಒಡೆದು ಎರಡು ಭಾಗ ಆಗಿ, ಒಂದು ಭಾಗ ಆಕಾಶವಾಗುತ್ತೆ, ಇನ್ನೊಂದು ಭಾಗ ಅನಂತ ಕೋಟಿ ಬ್ರಹ್ಮಾಂಡಗಳಾಗುತ್ತೆ. ಆಮೇಲೆ ಪಂಚಭೂತಗಳು ಎಲ್ಲ ಸೃಷ್ಟಿ ಆಗುತ್ತೆ ಅಂತ ಸುಬಾಲೋಪನಿಷತ್ತಲ್ಲಿ ಇದನ್ನೆಲ್ಲ ಹೇಳಿದೆ. ಅದರಿಂದ ಆಮೇಲೆ ಅಲ್ಲಿ ಬ್ರಹ್ಮ ವಿರಿಂಚಿ ತದಾತ್ಮ, ಅಲ್ಲಿಂದ ಬ್ರಹ್ಮ ವಿರಿಂಚಿಯಿಂದ ಅಂದ್ರೆ ಚತುರ್ಮುಖ ಬ್ರಹ್ಮ ತದಾತ್ಮ ಆ ಅಂಡದಲ್ಲಿ ಮೊದಲು ಬರ್ತಾನೆ. ಅದಕ್ಕೆ ಹಿರಣ್ಯ ಗರ್ಭ ಸಮವರ್ತದಾಗ್ರೇ ಭೂತಶ್ಚ ಜಾತಃ ಪತಿರೇಕ ಆಸೀತ್ ತದಾಧಾರ ಜಾಮುತೆ ಮಾಂ ಕಸ್ಮೈ ದೇವಾಯ ಅಭಿಷಾ ವಿಧೇಮ ಅಂತ ಹಿರಣ್ಯ ಗರ್ಭ ಸೂಕ್ತದಲ್ಲಿ ಬರ್ತಾ ಇರಲಿ. ಅವನು ಹಿರಣ್ಯ ಗರ್ಭ ಅಂತ ಇಲ್ಲಿ ಚತುರ್ಮುಖ ಬ್ರಹ್ಮ ಅಲ್ಲ ಭಗವಂತ. ಯಾಕಂದ್ರೆ ಸಮವರ್ತದ ಅಗ್ರೇ ಆಸೀತ್, ಎಲ್ಲಕ್ಕೂ ಮುಂಚೆ ಇದ್ದವನು ಅವನು ಆಮೇಲೆ ಸಮವರ್ತಾಗ್ರೆ. ಅವನು ಭೂತಸ್ಯ ಜಾತಃ ಪತಿರೇಕ ಆಸೀತ್. ಅದಕ್ಕೆ ಶ್ರುತಿನಲ್ಲಿ ಹೇಳ್ಬತ್ತಾ ಇದೆಯಾ, ಎಲ್ಲಾ ಭೂತಗಳಿಗೂ ಏಕಪತಿಯಾಗಿ ಇದ್ದವನು. ಅದರಿಂದ ಹಿರಣ್ಯ ಗರ್ಭ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ತಿಳ್ಕೋಬೇಡಿ, ಪರಮಾತ್ಮನೇ ಅಂತ ಶ್ರುತಿ ಬರುತ್ತಲ್ಲ, ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಇದು ಯಜುರ್ವೇದದಲ್ಲೂ ಬರುತ್ತೆ, ಋಗ್ವೇದದಲ್ಲೂ ಈ ಮಂತ್ರ ಬರುತ್ತೆ ಇದು. ಆಮೇಲೆ ಇವರು ಋಗ್ವೇದವನ್ನು ತಗೊಂಡಿದ್ದಾರೆ, ಬಟ್ ಯಜುರ್ವೇದದಲ್ಲೂ ಈ ಮಂತ್ರ ಬರುತ್ತೆ. ಇದು ಮೂರರಲ್ಲೂ ಬರುತ್ತೆ. ಅಥರ್ವೇದ ಹಿರಣ್ಯ ಗರ್ಭ ಸೂಕ್ತ ಅಥರ್ವೇದದಲ್ಲೂ ಬರುತ್ತೆ, ಅದೇ ಮಂತ್ರಗಳೇ ಬರುತ್ತೆ. ಇನ್ನು ಇದು 12 ಮಂತ್ರಗಳು ಅದರಲ್ಲೇ ಬರುತ್ತೆ ಅದಕ್ಕೆ. ಆಮೇಲೆ ಭೂಹು ಗರ್ಭೇಯಶ್ಚ ಸಹ ಭೂಗರ್ಭ ಅಂದ್ರೆ ಭೂಮಿಯನ್ನ ತನ್ನ ಗರ್ಭದಲ್ಲಿ ಇಟ್ಕೊಂಡಿರೋನು, ಎಲ್ಲವನ್ನೂ ಇಟ್ಕೊಂಡಿದ್ದಾನೆ. ಅನಂತ ಕೋಟಿ ಬ್ರಹ್ಮಾಂಡವು ತನ್ನ ಭೂ ಅಂದ್ರೆ ಇಲ್ಲಿ ಬರೀ ಈ ಭೂಮಿ ಒಂದೇ ಅಲ್ಲ, ಎಲ್ಲವೂ ಸಹ ತನ್ನ ಗರ್ಭದಲ್ಲಿ ಇಟ್ಕೊಂಡು ಇರೋದ್ರಿಂದ ಅವನು ಭೂಗರ್ಭ. ಆಮೇಲೆ ಮಾಧವಕ್ಕೆ ಇದು ಸೇಮ್ ಅವ್ರು ಮಾಡ್ದಂಗೆ ಮಾಯಾಹ ಅಂದ್ರೆ ಶ್ರಿಯಾಹ ಧನಃ ಪತಿ ಮಾಧವ.
ಮಾ ಅಂದ್ರೆ ತಾಯಿ, ಮಾಯಾಹ ಅಂದ್ರೆ ತಾಯಿಯ ದವಹ ಅಂದ್ರೆ ಪತಿ, ತಾಯಿಯ ಪತಿ ಆದ್ರಿಂದ ಲಕ್ಷ್ಮಿಯ ಪತಿ ಆದ್ರಿಂದ ಅವನು ಮಾಧವ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಆಮೇಲೆ ಮಧುವಿದ್ಯಾವಬೋಧ್ಯತ್ವಾತ್ ಮಾಧವ, ಮಧುವಿದ್ಯಾ ಮಧ್ಯ ಅವಬೋಧ್ಯತ್ವಾತ್, ಮಧುವಿದ್ಯೆ ಅಂತ ಬರುತ್ತೆ ಇದರಲ್ಲಿ ಚಾಂದ್ರಮಾನದಲ್ಲಿ. ಆ ಮಧುವಿದ್ಯೆಯನ್ನ ನಮಗೆ ಹೇಳಿದ್ರಿಂದ, ಅದರ ಉಪಾಸನೆ ಮಾಡೋದ್ರಿಂದ ಅವನು ಪಡೆಯೋದ್ರಿಂದ, ಆ ಮಧುವಿದ್ಯೆ ಅಂತ ಹೇಳಿದ್ರಿಂದಲೂ ಸಹ ಅವನು ಮಾಧವ ಅಂತ ಇವರು ಇನ್ನೊಂದು ಹೊಸ ಸೇರಿಸ್ತಾರೆ. ಮಧುವಿದ್ಯೆಯನ್ನ ಇದನ್ನ ಇವರು ಮಾಧುರ ಸಹೋದರ ಮಧುವಿದ್ಯೆಯನ್ನ ನಮಗೆ ಲೋಕಕ್ಕೆ ಕೊಟ್ಟಿದ್ರಿಂದಲೂ ಸಹ ಅವನು ಮಾಧವ ಅಂತ ಆಗುತ್ತಾನೆ. ಅದರಲ್ಲಿ ಮಧು ಅಂದ್ರೆ ಜೇನು ಅಂತ, ಸೂರ್ಯನ್ನೇ ಜೇನು ಗೂಡು ಹಾಕಿ ತಿಳ್ಕೊಳ್ಳಿ, ಅವನ ಕಿರಣಗಳೇ ಒಂದೊಂದು ಇದು, ಅವನ ಒಂದೊಂದು ಕಿರಣ ಇರ್ತಲ್ಲ, ಒಂದೊಂದು ಕಿರಣವು ಒಂದು ಜೇನು ಹುಳು. ಆ ಲೋಕಕ್ಕೆ ಅವನು ಆ ಕಡೆ ಹೋಗೋದೇ ಅದಕ್ಕೆ ಅವನು ಕಟ್ಟೋದಕ್ಕೆ ಒಂದು ಕೊಂಬೆ ಬೇಕಲ್ಲ ಅದಕ್ಕೆ, ಅದು ಅಲ್ಲಿ ಬರುವ ಇದಂದೇ ಅದನ್ನ ಹನಿಗಳು, ಅದನ್ನ ಜೇನು ಅಂತ ತಿಳ್ಕೊಳ್ಳಿಂದ ಮಧುವಿದ್ಯೆಯಲ್ಲಿ ಬರುತ್ತೆ ಭಗವಂತನ ಧ್ಯಾನ ಮಾಡಬೇಕು ಅಂತ. ಅದನ್ನ ಆ ವಿದ್ಯೆಯನ್ನು ಕೊಟ್ಟದ್ರಿಂದ ಸಹ ಅವನು ಅಂತ ಹೇಳ್ತಾನೆ ಕಡೆಗೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಕಡೆಗೆ, ಮೌನ ಧ್ಯಾನಾಚ ಯೋಗಾಚ ವಿದ್ಯೆ ಭಾರತ ಮಾಧವಂ ಅಂತ ಉದ್ಯೋಗ ಪರ್ವದಲ್ಲಿ ಬರುತ್ತೆ. ಅದಕ್ಕೆ ಮೌನ ಧ್ಯಾನಾಚ ಯೋಗಾಚ ಅಂದ್ರೆ ಮೌನದಿಂದಲೂ ಧ್ಯಾನದಿಂದಲೂ ಯೋಗದಿಂದಲೂ ಅವನು ತಿಳಿಯಲ್ಪಡೋದ್ರಿಂದ ಅವನು ಮಾಧವ ಅಂತ ಹೇಳ್ತಾನೆ. ಏನಪ್ಪ ಮೌನ ಅಂದ್ರೆ, ಮೌನ ಅಂದ್ರೆ ಸುಮ್ಮನೆ ಇರೋದಲ್ಲ, ಮನನ ಮಾಡೋದಕ್ಕೆ ಮೌನ. ಮನನದ ಭಾವ ಮೌನ, ಮನನ ಮಾಡೋದಕ್ಕೆ. ನಾವು ಮೌನ ಅಂದ್ರೆ ಸುಮ್ಮನೆ ಇರೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ, ಸುಮ್ಮನೆ ಇರೋದಲ್ಲ, ಮನನ ಮಾಡೋದು ಮನಸ್ಸಲ್ಲಿ. ಆಮೇಲೆ ಆ ಶಾಸ್ತ್ರದಿಂದಲೂ ಯುಕ್ತಿಯಿಂದಲೂ ಸಹ ಅದನ್ನ ಆ ತತ್ವಾರ್ಥವನ್ನ ಆಲೋಚನೆ ಮಾಡೋದಕ್ಕೆ ಮನನ. ಒಂದು ಸಲ ಆಲೋಚನೆ ಮಾಡ್ಕೊಂಡ ಅಂದ್ರೆ ಆ ಮನನ ಮಾಡಿದ ವಸ್ತುವಿನಲ್ಲಿ ಮನಸ್ಸನ್ನು ಇಡುವುದು ಧ್ಯಾನ. ಸ್ವಲ್ಪ ಮೌನ ಮನನ ಇದಕ್ಕೆ ಸ್ವಲ್ಪ ಮೊದಲು ಶಾಸ್ತ್ರವನ್ನ ವಿವೇಚನೆ ಮಾಡಿ ವಿಷಯವನ್ನ ತಿಳ್ಕೊಳ್ಳೋದು ಮೌನ, ಆಲೋಚನೆ ಮಾಡೋದು ಮನಸ್ಸಿನಲ್ಲಿ. ಅದನ್ನು ತಿಳ್ಕೊಂಡ್ಮೇಲೆ ಆ ತಿಳ್ಕೊಂಡ ವಸ್ತುವಿನಲ್ಲಿ ಮನನ ಮಾಡಿದ ತತ್ವದಲ್ಲಿ ಚಿತ್ತವನ್ನ ಇಡೋದು, ಅದು ಧ್ಯಾನ. ಆಮೇಲೆ ಚಿತ್ತವನ್ನ ಇಟ್ಟ ಮೇಲೆ ಅದರಲ್ಲೇ ಲಯವಾಗೋದು, ಅದು ಯೋಗ. ಕಡೆಯಲ್ಲಿ ಹೋಗುತ್ತಲ್ಲ ಸಮಾಧಿ ಹೋಗ್ತೀವಲ್ಲ, ಅದು ಯೋಗ. ಅದರಿಂದ ಅಲ್ಲಿ ಹೇಳ್ತಾರೆ ಅದರಲ್ಲಿ ಮನನ ಮತ್ತೆ ಮೌನ ಧ್ಯಾನಾಚ್ ಯೋಗಾಚ ವಿದ್ಧಿ ಭಾರತ ಮಾಧವಂ. ಇದರಿಂದ ತಿಳಿಯಲ್ಪಡುವವನು ಯಾರು ಅಂದ್ರೆ ಭಾರತ ಹೇಳ್ತಾ ಯುಧಿಷ್ಠಿರನಿಗೆ ಅವನೇ ಮಾಧವ ಅಂದ್ಬಿಟ್ಟು ಅದು ಹೇಳ್ತಾರೆ. ಅದನ್ನ ತೆಗೆದು ತೋರಿಸ್ತಾರೆ ಅದಕ್ಕೆ. ಇದು ವ್ಯಾಸ ವಚನಾತ್ ಅಂತ, ವ್ಯಾಸರು ಹೇಳಿದ್ರೆ ವೇದದಷ್ಟೇ ನಮ್ಮ ಪ್ರಮಾಣ, ಅದಕ್ಕೆ ವ್ಯಾಸ ವಚನಾತ್ ಅಂತ ಹೇಳ್ತಾರೆ. ಆಮೇಲೆ ಮಧು ನಾಮ ಅಸುರಂ ಸೂದವಾನಿತಿ ಮಧುಸೂದನ, ಮಧುವನೊಬ್ಬ ಅಸುರನನ್ನ ಕೊಂದಿದ್ರಿಂದಲೂ ಅವನು ಮಧುಸೂದನ. ಅವನು ಭಗವಂತನ ಕಿವಿಯಿಂದಲೇ ಬರೋದು, ವಿಷ್ಣುವಿನ ಕಿವಿಯಿಂದಲೇ ಬರೋದು. ಅವನು ಬಂದು ಅಲ್ಲಿ ಹೋಗಿ ಅವನು ಎಲ್ಲರೂ ಸಾತ್ವಿಕರಾಗಿರಲಿಲ್ಲ ಅಲ್ಲ, ಮಧುನಾಮ ಇವನು ಭಗವಂತನ ಕಿವಿಯಿಂದಲೇ ಬರೋದವನು. ಮಧುನಾಮ ಅಸವನು ಸೂದತಾವಧಿ ಮಧುಸೂದನ ಅವನು. ಅದರಿಂದ ಅವನು ಹೇಳ್ತಾರೆ ಕಡೆಗೆ, ಅವನು ಮಧು ಎಂಬ ಹೆಸರನ್ನ ಅವನು ಕೊಂದವನು ಅಂತ. ಆಮೇಲೆ ಅವನು ಪುರುಷೋತ್ತಮನಾದ ವಿಷ್ಣುವಿನ ಕರ್ಣದಿಂದ ಹುಟ್ಟವನು ಅಂತ ಅವರೇ ವ್ಯಾಖ್ಯಾನ ಮಾಡ್ಬಿಟ್ಟಿದ್ದಾರೆ. ವಿಷ್ಣುವಿನ ಕರ್ಣದಿಂದ ಹುಟ್ಟಿದವನವನು. ಆದ್ರೆ ಹುಟ್ಟುದಾದ್ರೆ ಅವನು ಅಸುರನಾಗ್ಬಿಡ್ತಾನೆ. ಕಡೆಗೆ ಅವನು ಯಾವಾಗ ಎಲ್ಲರಿಗೂ ತೊಂದರೆ ಕೊಡಿಸೋ ಮಾಡ್ತಾನೆ, ಆಗ ಭಗವಂತನೇ ಹೋಗಿ ಅವನ್ನ ನಿರಸನ ಮಾಡ್ತಾನೆ. ಅದರಿಂದ ಮಧುಸೂದನ ಅಂದ್ರೆ ಕೊಚ್ಚೋದು ಕೈದು, ಅದರಿಂದ ಮಧುಸೂದನ ಅಂತ ತೋರಿಸ್ಕೊಳ್ತಾರೆ. ಆಮೇಲೆ ಆ ಭೀಷ್ಮ ಪರ್ವದಲ್ಲಿ ಒಂದು ಶ್ಲೋಕ ಬರುತ್ತೆ, ಅದನ್ನ ಅದ್ಭುತ ತೋರಿಸ್ತಾರೆ. ಅದರಲ್ಲೇ ಬರುವಂತ ಇದು, ವಿಷ್ಣು ಕರ್ಣೋದ್ಭವಂಚಾಪಿ ಮಧುನಾಮ ಮಹಾಸುರಂ ಮತ್ತೆ ಬ್ರಹ್ಮಣೋಪಚಿತಂ ಕರ್ವನ್ನೇ ಜಗಾನ ಪುರುಷೋತ್ತಮ ತಸ್ಯತಾತ ವದಾ ದೇವದಾನವ ಮಾನವಾಹ ಮಧುಸೂದನ ಇತ್ಯಾಹುಹು ಋಷಯಶ್ಚ ಜನಾರ್ದನಂ. ಈ ಜನಾರ್ದನನ್ನ ಋಷಿಗಳೆಲ್ಲ ಮಧುಸೂದನ ಅಂತ ಕರೀತಾರೆ. ಯಾಕೆ ಅಂದ್ರೆ ವಿಷ್ಣು ಕರ್ಣೋ ಉದ್ಭವಂಚ ಅಪಿ, ವಿಷ್ಣುವಿನ ಕರ್ಣದಿಂದ ಹುಟ್ಟಿದಿಂದ ಮಧುನಾಮ ಮಹಾಸುರನ್, ಮಧು ಅನ್ನೋವನು ಮಹಾಸುರದಲ್ಲಿ ಹುಟ್ಟುತ್ತಾನೆ. ಆಮೇಲೆ ಬ್ರಹ್ಮಣೋಪಚಿತಂ ಕುರ್ವನ್ನೇ ಜಗಾನ ಪುರುಷೋತ್ತಮ, ಅವನು ಕಡೆಗೆ ಅವನೇನ್ ಮಾಡ್ತಾನೆ, ಅವನು ಎಲ್ಲರಿಗೂ ಸಹ ಬ್ರಹ್ಮನಿಗೆ ತೊಂದರೆ ಮಾಡಕ್ ಹೋಗ್ತಾನೆ. ಆ ತೊಂದರೆ ಮಾಡೋದ್ರಿಂದ ಆ ಬ್ರಹ್ಮನಿಗೆ ಒಂದು ಆಧಾರ ತೋರಿಸೋದಕ್ಕೋಸ್ಕರ ಭಗವಂತನೇ ಅವನು ಬಂದು ಅವತಾರ ಮಾಡಿ ಅವನನ್ನ ಕೊಲ್ತಾನೆ. ಹಯಗಿರಿ ಅವತಾರ ಮಾಡಿ ಅವನನ್ನು ಕೊಲ್ತಾನೆ, ಅವನ ಅಪಹಾರ ಮಾಡ್ಕೊಂಡು ಹೋಗ್ತಾನೆ. ಅದರಿಂದ ಮಧುಸೂದನ ಅವನು ಕೊಲ್ತಾನೆ. ಅದರಿಂದ ಅವನ ವಧೆಯಿಂದ ದೇವತೆಗಳಿಗೂ ದಾನವರಿಗೂ ಎಲ್ಲರಿಗೂ ಸಹ, ದೇವದಾನವ ಮಾನವಾಹ, ದೇವತೆಗಳಿಗೂ ದಾನವರು ಅಲ್ಲಿರುವ ರಾಕ್ಷಸರು ಮತ್ತೆ ಮಾನವರು ಎಲ್ಲರಿಗೂ ಒಳ್ಳೇದಾಯ್ತು ಅದಕ್ಕೆ. ಅದರಿಂದ ಎಲ್ಲ ಋಷಿಗಳು ಎಲ್ಲರೂ ಮಧುಸೂದನ ಇತ್ಯಾಹು
ಅವನಿಗೆ ಮಧುಸೂದನ ಅಂತ ಕರೆದ್ರು ಅಂದ್ಬಿಟ್ಟು ಭೀಷ್ಮ ಪರ್ವದಲ್ಲಿ ಬರುತ್ತೆ ಅದು. ಅದನ್ನು ಸಹಿತ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಚೆನ್ನಾಗಿದೆ ಶಂಕರ ಭಾಷ್ಯ. ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಹೇಳಿದ್ರು ಚೆನ್ನಾಗಿ ಹೇಳಿದ್ದಾರೆ ಅದನ್ನ. ಇನ್ನು ಇವ್ರದ್ದು ನೋಡೋಣ, ಅದನ್ನು ಇವರು ಮಧ್ವ ಭಾಷೆ ನೋಡೋಣ. ಈಶಾನಃ ಓಂ ಈಶಾನಾಯ ನಮಃ ಅಂತಾರೆ. ಈಶಂ ರುದ್ರಂ ಆನಯತಿ ಚೇಷ್ಟಯತಿ ಈಶಾನಃ. ಲೋಕದಲ್ಲಿ ಈಶಾ ಅನ್ಬೇಕಾದ್ರೆ ರುದ್ರನಿಗೆ ರೂಢಿಯಲ್ಲಿ ಈಶನಿಗೆ ಈಶಾ ಅಂದ್ರೆ ರುದ್ರನಿಗೆ ಹೇಳೋದು. ಲೋಕದಲ್ಲಿ ಸಾಧಾರಣ ವಿಶೇಷವಾಗಿ ಹೇಳದೇ ಇದ್ರೆ ಈಶಾ ಅಂದ್ರೆ ರುದ್ರ. ಇವ್ರೇನ್ ಮಾಡ್ತಾರೆ, ಈಶಂ ಅಂದ್ರೆ ರುದ್ರಂ ಆನಯತಿ ಚೇಷ್ಟಯತಿ. ರುದ್ರನಿಗೂ ಅಂತರ್ಯಾಮಿಯಾಗಿದ್ದು ಅವನನ್ನ ಚೇಷ್ಟಿತನನ್ನಾಗಿ ಮಾಡ್ತಾನದ, ಅದರಿಂದ ಅವನು ಈಶಾನಃ ಅಂತ ಆಗ್ತಾರೆ. ಅವನು ಈಶಾ, ಭಗವಂತ ಈಶಾನಃ, ಅವನಿಗೂ ಈಶಾನಃ ಅಂತ ಹೇಳ್ತಾ ಇದರಲ್ಲಿ ರೂಢಿನಲ್ಲಿ ಈಶಾನ. ಅದರಿಂದ ಅವನನ್ನು ಅಂತರ್ಯಾಮಿಯಾಗಿದ್ದು ಅವನು ಚೇಷ್ಟಿತನನ್ನಾಗಿ ಮಾಡಿ ಅವನ ಕೆಲಸಗಳನ್ನು ನಿರ್ವಹಿಸ್ಬೇಕಲ್ಲ. ಕಡೆಗೆ ಅವನು ಪ್ರಳಯವನ್ನು ಮಾಡಬೇಕು ರುದ್ರ, ಅಲ್ಲಿವರೆಗೂ ಮಾಡಿಸ್ಬೇಕಲ್ಲ. ಅದನ್ನ ಮಾಡಿಸೋದ್ರಿಂದ ಅವನು ಈಶಾನಃ ಅಂತ ಹೇಳ್ತಾರೆ ಇವರು. ಕಡೆಗೆ ಇನ್ನೊಂದು ಹೇಳ್ತಾರೆ, ಈ ಅಂದ್ರೆ ಲಕ್ಷ್ಮಿಗೂ ಅದು ದೀರ್ಘ ಈಕಾರ ಅಂತ ಲಕ್ಷ್ಮಿಗೂ ಬರುತ್ತೆ. ಅದಕ್ಕೆ ತಸ್ಯ ಅಂದ್ರೆ ತಾಯಿಯ ಲಕ್ಷ್ಮಿಯ ಶಂ ಸುಖಂ ಯಸ್ಮಾತ್ ಸಹ ಈಶಃ. ಅವಳಿಗೆ ಶಂ ಸುಖವನ್ನು, ತಾಯಿಗೆ ಸುಖವನ್ನು ಕೊಡುವಂತ, ಆನಂದವನ್ನು ಕೊಡುವಂತಹ, ಶಂ ಅಂದ್ರೆ ಸುಖಂ ಆನಂದ ಕೊಡೋದ್ರಿಂದ ಅವನೇನ್ ಮಾಡ್ತಾನೆ, ಭಗವಂತನಿಗೆ ಈಶಃ ಅಂತ ಹೇಳ್ಬೋದು. ತಾಯಿಗೆ ಸುಖವನ್ನು ಆನಂದವನ್ನು ಕೊಡೋದ್ರಿಂದ ಅವನು ಈಶಃ ಆಗ್ತಾನೆ. ಅದಕ್ಕೆ ಕಡೆಗೆ ಅನಹ ಅಂದ್ರೆ ವಾಯು, ಪ್ರಾಣವಾಯು. ಅದರಿಂದ ಅವನು ಹೇಳ್ತಾನೆ ಅದಕ್ಕೆ ವಾಯು ಅನಸ್ಯ ಅಯಂ ಸ್ವಾಮಿ ಅನಹ. ಅವನು ತಾಯಿ ಕೊಡ್ತಾನೆ. ಅನಹ ಅಂದ್ರೆ ಇದು ಮುಖ್ಯ ಪ್ರಾಣ ಇರ್ತಾನಲ್ಲ, ಅವನು ಎಲ್ಲವೂ ಬರ್ತಾನಲ್ಲ, ಅದಕ್ಕೂ ಅವನು ಒಡೆಯ. ಅದರಿಂದ ತಾಯಿಗೂ ಮತ್ತೆ ಮುಖ್ಯ ಪ್ರಾಣಕ್ಕೂ ಒಡೆಯನಾದ್ರಿಂದ ಅವನಿಗೆ ಈಶಾನಃ ಅಂತ ಬಂತು ಅಂತ ಹೇಳ್ತಾರೆ ಅವರಿಗೆ. ಅದಕ್ಕೆ ಆಮೇಲೆ ಮುಕ್ತ ಚೇಷ್ಟ ಕೃತತ್ವಾತ್ ಈಶಾನಃ. ಅವನು ಇವರು ಪರಾಜ ಬಿಟ್ಟು ಹೇಳ್ತಾರೆ, ಮುಕ್ತರಿಗೂ ನಿತ್ಯರಿಗೂ ಸಹ ಅವನು ಏನ್ ಮಾಡ್ತಾನೆ, ಅವನು ಎಲ್ಲರಿಗೂ ಸಹ ಚೇಷ್ಟಕೃತ್ವಾತೆ, ಅವ್ರಿಗೂ ಸಹ ಹೇಳ್ದಲ್ಲ, ಅವರ ಇಂದ್ರಿಯಗಳನ್ನೆಲ್ಲವೇ ಚೇಷ್ಟಿತಗೊಳಿಸಂತ ಮಾಡಿ ಅವರನ್ನೇ ಸ್ತೋತ್ರ ಮಾಡ್ತಾನಲ್ಲ, ಅದರಿಂದಲೂ ಸಹ ಈಶಾನಃ ಅಂತ ಹೇಳ್ತಾರೆ ಅವರು. ಆಮೇಲೆ ಅದೇ ಈಕಾರ ಇನ್ನೊಂದು ಹೇಳ್ತಾರೆ, ಈಕಾರವಾಚಿ ರಮ ಅಂದ್ರೆ ತಾಯಿಗೆ ಈಕಾರವಾಚಿ ರಮಯ, ಅವಳ ಪತಿ ಆದ್ರಿಂದಲೂ ಈಶಾನಃ. ಅವಳಿಗೆ ಆನಂದವನ್ನು ಕೊಡೋದ್ರಿಂದ ಈಶಾನ ಅಂತ ಮೊದಲು ಹೇಳಿದ್ರು. ಈಗ ರಮ ಈಕಾರವಾಚ್ಯ ರಮಯಾಹ ತಸ್ಯಾಪತಿ ಈಶಾನಃ ಅಂದ್ಬಿಟ್ಟು, ಲಕ್ಷ್ಮಿಗೆ ಪತಿ ಆದ್ರಿಂದಲೂ ಅವನಿಗೆ ಈಶಾನಃ ಅಂದ್ಬಿಟ್ಟು ಕಡೆಗೆ. ಆಮೇಲೆ ಬ್ರಹ್ಮಾಂಡ ಪುರಾಣದ ಬರುತ್ತೆ, ಈಶಾನಾದೇವಚ ಈಶಾನಃ ಮಹಾದೇವೋ ಮಹತ್ವತಃ ಅಂತ. ಅವನು ಈಶಾನಾದ ಈಶ್ವರನಿಗೂ ಸಹ ಅವನು ಮಹಾದೇವನಿಗೂ ಸಹ ಅವನು ಒಳಗಡೆ ಇದ್ದು ಅಂತರ್ಯಾಮಿಯಾಗಿರೋದ್ರಿಂದ ಇವನಿಗೆ ಈಶಾನಃ ಅಂತ ಹೆಸರು ಅಂತ ಹೇಳ್ತಾರೆ ಕಡೆಗೆ. ನಾನುಮಾನ ಅತಚ್ಛಬ್ದಾತ್ ಅಂತ ಬ್ರಹ್ಮಸೂತ್ರವನ್ನು ಬರ್ತೇವೆ. ನಾನುಮಾನ ಅತಚ್ಛಬ್ದ ಅಂತ, ಅದರಲ್ಲಿ ಈ ಚತುರ್ಮುಖ ಬ್ರಹ್ಮ ಅವ್ರೆಲ್ರಿಗೂ ಅಂತರ್ಯಾಮಿ ಆಗಿರುವಂತ ಭಗವಂತಾನೆ ಅನ್ಬಿಟ್ಟು ಅದ್ರಲ್ಲಿ ಬರುತ್ತೆ. ಅದನ್ನ ಹೇಳ್ತಾರೆ. ಆಮೇಲೆ ಶಬ್ದಾದೇವ ಪ್ರಮಿತಃ ಅಂತ ಬರುತ್ತೆ ಶಬ್ದದಿಂದ, ಅದೊಂದು ಬ್ರಹ್ಮಸೂತ್ರದಲ್ಲೂ ಸಹ ಈಶಾನಃ ಅನ್ನೋದು ಭಗವಂತನಿಗೆ ಅಂತ ತೋರಿಸ್ಕೊಡ್ತಾರೆ ಅದರಲ್ಲಿ. ಆಮೇಲೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇವರು ಒಂದು ಮಂತ್ರವನ್ನು ತೆಗಿತಾರೆ. ಇದು ಮನೋಮಯೋಯಂ ಪುರುಷಃ ಬಾಹ ಸತ್ಯಸತಿ. ಆಮೇಲೆ ಸತ್ಯಸತ ಅಸ್ಮಿನ್ ಮಂತ್ರ ಹೃದಯೇ ಯಥಾ ಬಹಿರ್ವಾ ಯವೋವ ಸಯೇವ ಸರ್ವೇಭ್ಯಃ ಈಶಾನಃ ಸರ್ವಸ್ಯ ಅಧಿಪತಿಃ ಸರ್ವಮಿದಂ ಪ್ರಶಾಸ್ತಿ ಯದಿದಂಕಿಂಚ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವನು ಅಯಂ ಪುರುಷ ಮನೋಮಯ, ಭಗವಂತ ಇದ್ದಾನು ಮನೋಮಯದ ಪುರುಷ ಅವನು. ಬಾಹ ಅಂದ್ರೆ ತೇಜಸ್ವಿ ಆಗಿರೋನವನು, ಸತ್ಯ ಸಂಕಲ್ಪನಾದನು,
ಅವನು ತಸ್ಮಿನ್ ಅಂತರ್ಹೃದಯ, ಅವನು ಎಲ್ಲರೂ ಅವನ ಅಂತರ್ಹೃದಯ ಎಲ್ಲವೂ ಸಹ ಯಥಾ ಅದೆಲ್ಲ ಯಥಾ ಬಹಿರ್ವಾ ಯವೋವ ಸಯೇವ ಸರ್ವೇ ದೇಶನ, ಚಿತ್ತು ಅಚಿತ್ತುಗಳು ಎಲ್ಲರೂ ಯವ ಬರಿಹಿ ಅನ್ನೋದು ಗೋಧಿ ಮತ್ತೆ ಅಕ್ಕಿ ಎಲ್ಲದರಲ್ಲೂ ಇರ್ತಾನೆ ಅವನು. ಅದರಲ್ಲಿ ಮನೋಮಯದ ಪುರುಷ ಚಿತ್ತಲ್ಲ ಅಚಿತ್ತಲ್ಲೂ ಇರ್ತಾನೆ ಅವನು. ಸಯೇವ ಸರ್ವೇಭ್ಯ ಈಶಾನ, ಎಲ್ಲರನ್ನೂ ಒಳಗಡೆ ಇದ್ದು ನಡೆಸೋದ್ರಿಂದ ಅವನಿಗೆ ಈಶಾನ ಅಂತ ಬರುತ್ತೆ ಅಂತ ನೇರವಾಗಿ ಶ್ರುತಿನೇ ವ್ಯಾಖ್ಯಾನ ಮಾಡ್ಬಿಟ್ಟಿದೆ. ಅದಕ್ಕೆ ಹೇಳ್ತಾರೆ, ಅಷ್ಟೇ ನಿಲ್ಸಲ್ಲ, ಸರ್ವಸ್ಯ ಅಧಿಪತಿ, ಎಲ್ಲರಿಗೂ ಅಧಿಪತಿ, ಸರ್ವಮಿದಂ ಪ್ರಶಾಸ್ತಿ, ಎಲ್ಲವನ್ನು ಪ್ರಶಾಸನಗೊಳಿಸುತ್ತಾನೆ ಅಂತ ನಡೆಸುತ್ತಾನೆ, ಎಲ್ಲರನ್ನೂ ನೇತೃತ್ವವನ್ನು ಮಾಡ್ಕೊಂಡು ಪ್ರಶಾಸನ ಮಾಡ್ತಾನೆ ಅವನು. ಯದಿದಂಕಿಂಚ ಅಂದ್ಬಿಟ್ಟು ಹೇಳುತ್ತೆ. ಅದರಿಂದಲೂ ಸಹ ಈಶಾನ ಅಂತ ಹೇಳಿದ ಕಡೆಗೆ ಅದೇ ಹೇಳ್ತಾರೆ ಕಡೆಗೆ. ಆಮೇಲೆ ಆ ಕಠೋಪನಿಷತ್ತಲ್ಲಿ ಒಂದು ಮಂತ್ರವನ್ನು ತೆಗಿತಾರೆ, ಯದಿದಂ ಮಧ್ವದಂ ವೇದಾತ್ಮಾನಂ ಜೀವಮಂತಿಕಾತೆ ಈಶಾನಾಂ ಭೂತಭವ್ಯಸ್ಸ ನತತೋ ವಿಜಿಗುಪ್ಸತೆ ಅಂದ್ಬಿಟ್ಟು ಇವನು ಇದಂ ಮಧ್ಯಂ ವೇದಾತ್ಮಾನಂ ಜೀವಂ ಅಂತಿಕಾತೆ ಈಶಾನಂ ಭೂತಭವ್ಯಸ್ಸ, ಎಲ್ಲರ ಅಂತರ ಹೃದಯದಲ್ಲೂ ಒಳಗಡೆ ಇರ್ತಾನ ಅವನು. ಭೂತಭವ್ಯಸ್ಯ ಈಶಾನ ಇದ್ದು ಏನ್ ಮಾಡ್ತಾನೆ ಅವನು, ಇದಂ ಮಧ್ವದ್ವಂ ಮಧು ರೂಪದಲ್ಲಿ ಒಳಗಡೆ ಇರ್ತಾನೆ. ಆದ್ರೂ ಸಹ ನತತೋ ವಿಜಿಗುಪ್ಸತೆ, ಸ್ವಲ್ಪವೂ ಜಿಗುಪ್ಸೆ ಪಡೋದಿಲ್ಲ ಭಗವಂತ. ಒಳಗಡೆ ರಕ್ತ ಮಾಂಸ ಅಲ್ಲಿ ಇರ್ತಾನಲ್ಲ, ಜಿಗುಪ್ಸೆ ಆಗಲ್ವೇ ಅವನು? ನಮ್ಗೆ ಜಿಗುಪ್ಸೆ ಆಗುತ್ತೆ, ನಮ್ಮ ರಕ್ತ ಮಾಂಸ, ಅವನಿಗೆ ನತತೋ ವಿಜಿಗುಪ್ಸತೆ, ಯಾವ ಜಿಗುಪ್ಸೆಯೂ ಇಲ್ಲ ಅವನಿಗೆ ಅಂದ್ಬಿಟ್ಟು ಶ್ರುತಿ ಕೊಂಡಾಡುತ್ತೆ. ಅದನ್ನ ಹೇಳ್ತಾರೆ ಕಡೆಗೆ. ಅಂದ್ರೆ ಅವನು ಇದು ಎಲ್ಲವನ್ನು ಮಧು ತರ ಜೇನಿನ ತರ ಅವನಿಗೆ ಎಲ್ಲವನ್ನೂ, ಯಾಕೆಂದ್ರೆ ಅವನಿಗೆ ಯಾವುದೋ ಕೆಟ್ಟದ್ದು ಇದ್ ಮಾಡ್ತಾನೆ ಅಂತ. ಜೀವಂ ಅಂತಿಕತ್, ಎಲ್ಲಾ ಜೀವಾತ್ಮದ ಒಳಗಡೆ ಇದ್ರೂ ಸಹ ಅವನಿಗೆ ಯಾವ ಒಂದು ಕೊರತೆಯೂ ಇರೋದಿಲ್ಲ, ಅವನು ಅದಕ್ಕೆ ಬೇಸರವೂ ಪಟ್ಕೊಳ್ಳೋದಿಲ್ಲ ಅವನು ಬಿಟ್ಟು ಹೇಳ್ತಿರ್ತಾನೆ ಕಡೆಗೆ. ಆಮೇಲೆ ಅದರಲ್ಲೇ ಬರ್ತಾ ಆಮೇಲೆ ಅಂಗುಷ್ಟ ಮಾತ್ರ ಪುರುಷೋ ಮಧ್ಯ ಆತ್ಮನಿ ತಿಷ್ಠತಿ ಈಶಾನೋ ಭೂತಭವ್ಯಶ್ಚ ನತತೋ ವಿಜಿಗುಪ್ಸತೆ. ಇನ್ನೊಂದು ಮಂತ್ರ ಅದ್ರ ಹೇಳ್ತಾರೆ, ಅವನು ಅಂಗುಷ್ಟ ಮಾತ್ರ ಪುರುಷ, ಒಂದು ಅಂಗುಷ್ಟದಷ್ಟು ಹೃದಯ ಅದರಲ್ಲಿ ಇರುವಂತಹ ಪುರುಷ ಅವನು, ಅಂಗುಷ್ಟ ಪುರುಷ. ಮಧ್ಯ ಆತ್ಮನಿ ತಿಷ್ಠತಿ, ಮಧ್ಯ ಆತ್ಮನಿ ಅಂಗುಷ್ಟ ಮಧ್ಯ, ಹೃದಯ ಒಂದು ಅಂಗುಷ್ಟದಿರುತ್ತೆ, ಮಧ್ಯ ಆತ್ಮದಲ್ಲಿ ಅಂಗುಷ್ಟ ಮಾತ್ರ ಪುರುಷನಾದ ಇದು ಅಲ್ಲಿ ಮಧ್ಯ ಆತ್ಮನಿ ತಿಷ್ಠತಿ, ಅಲ್ಲಿ ನಿಂತ್ಕೊಂಡಿದ್ದಾನೆ ಅವನು ಈಶಾನೋ ಅದೇ ಅವನು ಎಲ್ಲಕ್ಕೂ ಈಶಾನ ಆಗಿದ್ರು ಒಡೆಯನಾಗಿದ್ರು ಸಹ ಅಂತರ್ಯಾಮಿಯಾಗಿ ಬಂದು ಒಳಗಡೆ ಇರ್ತಾನೆ. ಇದ್ರೂ ಸಹ ನತತೋ ವಿಜಿಗುಪ್ಸತೆ, ಸ್ವಲ್ಪವೂ ಬೇಸರ ಪಟ್ಕೊಳ್ಳಿಲ್ಲ, ಜಿಗುಪ್ಸೆ ಪಡೋದಿಲ್ಲ ಅಂತಲ್ಲ, ಜಿಗುಪ್ಸೆನ ಪಡೋದಿಲ್ಲ, ಅಯ್ಯೋ ಈ ಜಾಗದಲ್ಲಿ ಇರ್ಬೇಕಂತ ಜಿಗುಪ್ಸೆನ ಪಡೋದಿಲ್ಲ ಅವನು ಅಂದ್ಬಿಟ್ಟು ಅక్కడ ಹೇಳ್ತಾರೆ. ಆಮೇಲೆ ಅದೇ ತರ 3-4 ಬರುತ್ತೆ, ಅಂಗುಷ್ಟ ಮಾತ್ರ ಪುರುಷ ಜ್ಯೋತಿರಿವ ಧೂಮಕಃ ಅಂದ್ಬಿಟ್ಟು ಅಂತ, ಈಶಾನೋ ಭೂತಭವ್ಯಶ್ಚ ಅಂತ. ಅವನು ಒಳಗಡೆ ಋಷಿಗಳಿಗೆಲ್ಲ ಜ್ಯೋತಿ ರೂಪವಾಗಿ ಕಾಣ್ತಾ, ಜ್ಯೋತಿ ರೂಪವಾಗಿ ಇರ್ತಾನೆ ಅವನು. ಜ್ಯೋತಿರಿವ ಅಧೂಮಕಃ, ಧೂಮವಿಲ್ಲದ ಧೂಮ ಅಂದ್ರೆ ಹೊಗೆ ಇಲ್ಲದ ಜ್ಯೋತಿ, ಅಧೂಮಕಃ ಜ್ಯೋತಿ, ಹೊಗೆ ಇಲ್ಲದ ಜ್ಯೋತಿಯಾಗಿ ಅಂತ ಭಗವಂತ ಒಳಗಡೆ ಇರ್ತಾನಂತೆ. ಅದನ್ನ ಕೊಂಡ್ಕೊಳ್ಳೋರು ಯಾರು ಅಂದ್ರೆ ಬರೀ ಯೋಗಿಗಳು ಕಂಡ್ಕೊಳ್ತಾರೆ. ಉಪಾಸನೆ ಮಾಡಿದ ಯೋಗಿಗಳಿಗೆ ಆ ಉರಿಯುವ ಜ್ಯೋತಿ ಕಾಣುತ್ತೆ, ಹೊಗೆ ಇಲ್ಲದೆ ಉರಿಯುವ ಜ್ಯೋತಿ ಅವ್ರಿಗೆ ಕಾಣುತ್ತೆ ಅವ್ರಿಗೆ. ಅದರಿಂದ ಅವನು ಈಶಾನೋ ಭೂತಭವ್ಯಸ್ಯ ನತತೋ ವಿಜಿಗುಪ್ಸತ ಅಂತ ಸಯೇವ ಅದ್ಯಸ ಉಶ್ವ ಅಂತ ಹೇಳ್ತಾರೆ. ಅವನೇ ಎಲ್ಲರಲ್ಲೂ ಇರುವವನು, ಈಶಾನಃ ಭೂತಭವ್ಯಸ್ಯ ಅಂತ ಕೊಂಡಾಡುತ್ತೆ ಕಡೆಗೆ. ಆಮೇಲೆ ಮಾಂಡೂಕೋಪನಿಷತ್ತಲ್ಲೂ ಬರುತ್ತೆ, ನಿವೃತ್ತೆ ಸರ್ವ ದುಃಖಾನಾಂ ಈಶಾನಃ ಪ್ರಭುರವ್ಯಯಃ ಅದ್ವೈತ ಸರ್ವಭಾವಾನಾಂ ದೇವಸ್ತುರ್ಯೋ ವಿಭುಸ್ಮೃತಃ. ಅದರಲ್ಲಿ ಈ ಮಾಂಡೂಕೋಪನಿಷತ್ತಲ್ಲಿ ಬರ್ಬೇಕಾದ್ರೆ ಜಾಗೃತ ಅವಸ್ಥೆ, ಆಮೇಲೆ ಸ್ವಪ್ನಾವಸ್ಥೆ, ಸುಷುಪ್ತಿ, ಈ ಮೂರನ್ನು ಹೇಳ್ತೆ. ಮೂರನ್ನ ಅಂದ್ರೆ ತುರಿಯ ಅಂತ ಹೇಳುತ್ತೆ. ತುರಿಯ ಅಂದ್ರೆ 4ನೇದು, ತುರಿಯಾನೇ ಅವನೇ ಭಗವಂತ ಪ್ರಭ. ಈ 3 ಜೀವಾತ್ಮನಿಗೆ ಸಂಬಂಧಪಟ್ಟಿದ್ದು, ಆ ತುರಿಯ ಅನ್ನೋದು ಭಗವಂತ ಅದು. ಅದನ್ನ ಹೇಳ್ತಾರೆ ನಿವೃತ್ತೆ ಅವ ಏನ್ ಮಾಡ್ತಾರೆ, ಈ ಇದರಲ್ಲಿ ನಾವು ಎಲ್ಲಾ ಪ್ರಾಣಿಗಳು ಜೀವಗಳು ಮನುಷ್ಯರು ಸಹ ಸುಷುಪ್ತಿ ಕಾಲದಲ್ಲಿ ಭಗವಂತನಿಗೆ ಹೋಗಿ ಸೇರ್ಕೊಳ್ತೀವಿ. ಅದಂತೆ ನಿವೃತ್ತೆ ಸರ್ವ ದುಃಖಾನಾಂ ಈಶ್ವಾನಂ, ಆ ಸಮಯದಲ್ಲಿ ಭಗವಂತ ಎಲ್ಲನೂ ತನ್ನಲ್ಲಿಟ್ಕೊಂಡು ಅವರ ದುಃಖವನ್ನೆಲ್ಲ ನಿವಾರಣೆ ಮಾಡ್ತಾನಂತೆ. ಪ್ರತಿನಿತ್ಯ ಈ ನಡೆಯುವ ಕೆಲಸ. ಸುಷುಪ್ತಿಯಲ್ಲಿ ಎಲ್ಲಾ ಜೀವಿಗಳು ಭಗವಂತನಲ್ಲಿ ಸೇರ್ಕೊಳ್ತೀವಿ ನಾವು, ಆಗ ನಮ್ಮ ಆಯಾಸನೆಲ್ಲ ಪರಿಹರಿಸ್ತಾನೆ ಅದಕ್ಕೆ. ಆಮೇಲೆ ಅದ್ವೈತ ಸರ್ವಭಾವಾನಾಂ ದೇವಸ್ತು, ಅಲ್ಲಿ ಹೋಗ ಅದ್ವೈತವಾಗುತ್ತೆ, ಅಂದ್ರೆ 2 ಪ್ರಾಣ ಭಗವಂತನಲ್ಲಿ ಸೇರಿ ಅದ್ವೈತ ಒಂದೇ ಅನ್ನೋ ತರ ಭಗವಂತನಲ್ಲಿ ಸೇರಿ ಅದ್ವೈತವಾಗುತ್ತೆ ಅಲ್ಲಿ. ಅವ ಸರ್ವಭಾವಾನಾಂ
ದೇವಸ್ತುರ್ಯೋ ವಿಭುಃ ಸ್ಮೃತಃ, ಅದರಿಂದ ಅವನಿಗೆ ದೇವನನ್ನ ತುರ್ಯ ಇತಿ ಸ್ಮೃತಃ, ಆ ಈಶಾನನ್ನ ತುರ್ಯ ಅಂತಾನೆ ಹೇಳ್ತಾನೆ. ನಾಲ್ಕನೇ ಅವನು ಅಂತ ಇತಿ ಸ್ಮೃತಃ ಅಂದ್ಬಿಟ್ಟು ಅಂತ, ನಾಲ್ಕನೇವನ ಭಗವಂತ. ಮೊದಲು 3 ಜೀವಾತ್ಮನ ಸಂಬಂಧಪಟ್ಟಿದ್ದು ಸ್ಥಿತಿ, 4ನೇದು ಭಗವಂತ ಅಂದ್ಬಿಟ್ಟು, ಅದರಿಂದ ಈಶಾನ ಪದ ಅಂದ್ರೂ ಬಂದಿದೆ, ಅದನ್ನ ಹೇಳ್ಕೊಡ್ತಾರೆ ಕಡೆಗೆ. ಆಮೇಲೆ ಇವರು ಹೇಳ್ತಾರೆ ಈಶಾನ ಅಂದ್ರೆ ಮುಕ್ತರಿಗೂ ಇದೆ. ಅದಕ್ಕೆ ಈಶಾನ ಅಂದ್ರೆ ಮುಕ್ತಾನ್ ಅನತಿ ಪ್ರೇರೇತಿ ಇತಿ, ಮುಕ್ತರನ್ನು ಅನತಿ ಪ್ರೇರಿತ, ಅಲ್ಲೂ ಅವರು ಚೇಷ್ಟರನ್ನ ಮಾಡ್ತಾನೆ ಮುಕ್ತರಿಗೆ, ಅದರಿಂದಲೂ ಮುಕ್ತರಿಗೆ ನಿತ್ಯರಿಗೂ ಸೇರಿಸ್ಕೋಬಹುದು, ಅದರಿಂದಲೂ ಸಹ ಅವನು ಈಶಾನ ಅಂತ ಕರೀತಾರೆ. ಆಮೇಲೆ ಪ್ರಾಣದಹ ಅಂತಂದ್ರು. ಆಮೇಲೆ ಓಂ ಪ್ರಾಣದಾಯ ನಮಃ ಅನ್ಬಿಟ್ಟು, ಪ್ರಾಣ ನಂತರ ಇಂದ್ರಿಯಗಳಿಗೆ ಪ್ರಾಣ ಅಂತ, ಪ್ರಾಣಾನಿ ಇಂದ್ರಿಯಾಣಿ ದದಾತಿ ಇತಿ ಪ್ರಾಣದಹ, ಯಾರು ಎಲ್ಲರಿಗೂ ಇಂದ್ರಿಯಗಳನ್ನು ಕೊಡ್ತಾನೋ, ಪಂಚೇಂದ್ರಿಯ ಪಂಚೇಂದ್ರಲ್ಲಿ ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, 10 ಇಂದ್ರಿಯಗಳು, ಅದನ್ನ ಎಲ್ಲರಿಗೂ ಕೊಡ್ತಾನೆ. ಇಂದ್ರಿಯಗಳನ್ನು ಕೊಡೋದ್ರಿಂದ ಅವನು ಪ್ರಾಣದ ಅಂತ ಹೇಳ್ತಾರೆ ಈ ಕಡೆಗೆ. ಆಮೇಲೆ ಪ್ರಾಣಾನ್ ಇಂದ್ರಿಯಾಣಿ ಜ್ಯತಿ ಖಂಡಯತಿ ಇತಿ ಪ್ರಾಣದಹ, ಅದೇ ಪ್ರಾಣಗಳನ್ನ ಪ್ರಳಯ ಕಾಲದಲ್ಲಿ ಜ್ಯತಿ ಖಂಡಯತಿ, ಪ್ರಳಯ ಕಾಲದಲ್ಲಿ ಎಲ್ಲರೂ ಕತ್ತರಿಸಾಗಿ ನಾಶವನ್ನ ಮಾಡ್ತಾನಲ್ಲ, ಅದರಿಂದಲೂ ಸಹ ಪ್ರಾಣದ. ಒಂದೇ ಪ್ರಾಣದ ಎರಡಂತವನ್ನು ಕೊಡುತ್ತೆ. ಅದನ್ನ ಶಂಕರು ಅದೇ ಹೇಳಿದ್ರು, ಇವರು ಅದೇ ಹೇಳಿದ್ರು. ಆಮೇಲೆ ಅದಕ್ಕೆ ಆಮೇಲೆ ಇವರೊಂದು ಶ್ರುತಿ ಕೊಟ್ಟು ಮಾಡಿದ, ಯದಾ ಪ್ರಾಣಾನ್ ದದಾತೀಶಃ ತದಾ ಚೇತನಕೋಖಿಲಂ ಜಾನಾತಿ ಗ್ರಸ್ತಕರಣಃ ತೇನ ವೇತ್ಯನ ಕಿಂಚನ ಇತಿ ಅನ್ಬಿಟ್ಟು ಅಂತ. ಆಮೇಲೆ ಯದಾ ಪ್ರಾಣಾನ್ ದದಾತಿ ಈಶಃ, ಎಲ್ಲರಿಗೂ ಪ್ರಾಣವನ್ನು ಕೊಡೋದ್ರಿಂದ ಅವನು ಈಶ. ತದಾ ಚೇತನಕೋ ಅಖಿಲಂ, ತದಾ ಅದ ಎಲ್ಲ ಅಖಿಲ ಚೇತನ ಎಲ್ಲಕ್ಕೂ ಸಹ ಅವನು ಕೊಡ್ತಾನೆ ಅವನು. ಆಮೇಲೆ ಜಾನಾತಿ ಪ್ರಶಸ್ತ ಕರಣ ತೇನ ವೇತ್ತಿನ ಕಿಂಚನ, ಈ ತರ ಪ್ರಶಸ್ತ ಕರಣ ಎಲ್ಲವನ್ನು ಕೊಡೋದ್ರಿಂದ, ಪ್ರಶಸ್ತ ಕರಣವನ್ನು ಕೊಡೋದ್ರಿಂದ ಅದನ್ನ ತಿಳ್ಕೊಂಡು ವೇತ್ತಿ ನ ಕಿಂಚನ ಐತಿ, ಅವನ್ನ ತಿಳ್ಕೊಂಡ ಅಂದ್ರೆ ಬೇರೆ ಯಾವ್ದು ತಿಳ್ಕೊಳ್ಳೋದಕ್ಕಿಲ್ಲ, ಬೇರೆ ವೇತ್ತಿ ಕಿಂಚನ ಅಂತ ಹೇಳ್ತಾರೆ, ಶ್ರುತಿ ಹೇಳುತ್ತೆ. ಅದರಿಂದಲೂ ಸಹ ಅವನು ಪ್ರಾಣದ ಕೊನೆ ಅನ್ಬಿಟ್ಟು ಅಂತ, ಅಂದ್ರೆ ಅವನನ್ನ ಬಿಟ್ಟು ಬೇರೆ ಯಾರು ಕೊಡೋದಿಲ್ಲ ಅಂತ. ಬೇರೆಯವ್ರನ್ನ ನವೇತ್ತಿ ಕಿಂಚನ ಅಂದ್ರೆ ಎಲ್ಲ ಕೊಡುವನು, ಇಂದ್ರಿಯಗಳನ್ನು ಪ್ರಾಣಗಳನ್ನು ಕೊಡೋದು ಭಗವಂತಾನೆ ಅಂತ ಶ್ರುತಿ ಹೇಳುತ್ತೆ. ಕಡೆಗೆ ಆಮೇಲೆ ಪ್ರಕರ್ಷೇಣ ಅಣಂ ಪ್ರಾಣ ಅಂದ್ರೆ ಅಣ ಅಂತ ಬಿಡಿಸ್ಕೋತಾರೆ ಇವರು. ಅಂದ್ರೆ ಪ್ರಕರ್ಷೇಣ, ಅಣಂ ಅಂದ್ರೆ ಸುಖ ವಿರುದ್ಧ ದುಃಖಂ ಜತಿ ಖಂಡಯತಿ ಇದೆ ಪ್ರಾಣದಹ. ಅಣಂ ಅಂದ್ರೆ ಸುಖ ವಿರುದ್ಧವಾದ, ಸುಖಕ್ಕೆ ವಿರುದ್ಧವಾದ ದುಃಖ, ಅದರಿಂದ ಸುಖ ವಿರುದ್ಧದ ದುಃಖವನ್ನು ಜತಿ ಖಂಡಯತಿ, ಅದರಿಂದ ಪ್ರಾಣದಹ. ಪ್ರಕರ್ಷೇಣ ಜೀವನಿಗೆ ಬರುವಂತಹ ದುಃಖವನ್ನು ಖಂಡಿಸೋದ್ರಿಂದ ಇವನು ಪ್ರಾಣದಹ ಆಗ್ತಾನೆ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಕಡೆಗೆ. ಆಮೇಲೆ ಅದನ್ನ ಪ್ರಾಣ ಅಂದ್ರೆ ಪ್ರಾಣ ಜ್ಯೇಷ್ಠ ಜೀವಂ ಮುಖ್ಯ ಪ್ರಾಣಂ ದದಾತಿ ಪ್ರಾಣದ, ಅವನು ಪ್ರಾಣಭಾವ ಜ್ಯೇಷ್ಠ ಅಂತ. ಅದಕ್ಕೆ ಜ್ಯೇಷ್ಠ ಅಂದ್ರೆ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣವನ್ನು ಕೊಡುವವನು ಅವನೇ. ಚೇತನ ಆಗ್ಬೇಕಾದ್ರೆ ಭಗವಂತ ಒಳಗಡೆ ಅನುಪ್ರವೇಶ ಆದ್ಮೇಲೆ ಚೇತನಗೊಳ್ಳೋದು, ಅದರಿಂದಲೂ ಸಹ ಪ್ರಾಣದ ಕಡೆಗೆ ಅಂತೇಳಿ. ಆಮೇಲೆ ಪ್ರಾಣ ಅಂತಾರೆ, ಓಂ ಪ್ರಾಣಾಯ ನಮಃ. ಇದರಲ್ಲಿ ಪ್ರಕೃಷ್ಟ ಚೇಷ್ಟ ಕೃತತ್ವಾತ್ ಪ್ರಾಣ ಕಡೆಗೆ ಅವನು ಅತ್ಯಂತ ಅವನು ಚೇಷ್ಟ ಕೃತಶ್ಚ, ಜೀವಾತ್ಮನ ಒಳಗಡೆ ಪ್ರವೇಶ ಮಾಡಿ ಪ್ರಕೃಷ್ಟವಾದ ಅತ್ಯಂತವಾದ ಚೇಷ್ಟತೆಯನ್ನು ಉಂಟು ಮಾಡ್ತಾನೆ. ಅಲ್ಲಿವರೆಗೂ ಜೀವಾತ್ಮ ಇದ್ರೂ ಚಲನವಲನ ಇರಲ್ಲ, ಭಗವಂತನ ಒಳಗಡೆ ಬಂದ ಮೇಲೆ ಚಲನವಲನ ಬರುತ್ತಲ್ಲ ಅಂತ, ಅದು ಪ್ರಕೃಷ್ಟವಾದ ಇದು ಅತ್ಯಂತ ಎಲ್ಲ ಇದು ಉತ್ಕೃಷ್ಟವಾದ ಚೇಷ್ಟತೆಗಳು ಎಲ್ಲ ಬರುತ್ತೆ ಜೀವಕ್ಕೆ, ಅದರಿಂದ ಅವನು ಪ್ರಾಣ. ಆಮೇಲೆ ಸರ್ವಲೋಕ ಪ್ರಣಯನಾತ್ ಪ್ರಾಣ ಕಡೆಗೆ ಅವನು ಎಲ್ಲವನ್ನು ಪ್ರಣಯ ಮಾಡೋದನ್ನ ಕಂಟ್ರೋಲ್ ಮಾಡೋದು, ಅಂದ್ರೆ ಸ್ವಾಧೀನದಲ್ಲಿ ಇಟ್ಕೊಳ್ಳೋದು. ಎಲ್ಲ ಲೋಕವನ್ನು ಅವನು ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳೋದ್ರಿಂದಲೂ ಸಹ ಅವನು ಪ್ರಾಣ. ಕಡೆಗೆ ಪ್ರಾಣಾದೇವ ನಿಯಾಮಕ, ಅವನೇ ಪ್ರಾಣಾತ್ಯೇವ ಎಲ್ಲಕ್ಕೂ, ಏಕೆಂದ್ರೆ ಎಲ್ಲ ಜೀವಾತ್ಮನಿಗೂ ನಿಯಾಮಕ ಮಾಡೋದು ಪ್ರಾಣ. ಯಾಕಂದ್ರೆ ಪ್ರಾಣ ಹಿಂದೆ ಇದ್ರೇನೆ 5 ವಿಭಾಗ ಮಾಡಿಕೊಂಡು ಪ್ರಾಣ ವ್ಯಾನ ವಿಧಾನ ಸಮಾನ ಎಲ್ಲ ಮಾಡಿಕೊಂಡು ಅಪಾನ ಎಲ್ಲ ಮಾಡ್ಕೊಳ್ತಲ್ಲ, ಅದು ಆ ಕ್ರಿಯೆ ನಡೆದೇ ಇದ್ರೆ ಮನುಷ್ಯರು ಇರಕ್ಕೆ ಸಾಧ್ಯವಿಲ್ಲ, ಪ್ರತಿಯೊಂದು ಇರಬೇಕು. ಅದರಿಂದ ಈ ಪ್ರಾಣ ಈ ನಿಯಮ ಮಾಡೋದು ಪ್ರಾಣ. ಈ ಪ್ರಾಣನ ನಿಯಾಮಕ ಮಾಡುವವನು ಅವನು ಭಗವಂತ, ಅದರಿಂದ ಅವನಿಗೆ ಪ್ರಾಣ. ಅವನು ಎಲ್ಲರನ್ನೂ ಈ ಪ್ರಾಣಿಗಳ ಮೂಲಕ ಚೇಷ್ಟೆಗಳನ್ನು ಉಂಟು ಮಾಡೋದ್ರಿಂದಲೂ ಅವನು ಪ್ರಾಣ ಅಂತ ಹೇಳ್ತಾರೆ ಕಡೆಗೆ.
ಅದೇ ಅತ ಏವ ಪ್ರಾಣ ಅಂತ ಒಂದು ಬ್ರಹ್ಮಸೂತ್ರ ಇದೆ, ಅದರದ್ದೆಲ್ಲ ಬರುತ್ತೆ ಕಡೆಗೆ. ಆಮೇಲೆ ಇದು ಶ್ರುತಿನಲ್ಲಿ ಬರುತ್ತೆ, ತದ್ವೈತ್ತಂ ಪ್ರಾಣೋ ಅಭವಃ ಮಹಾನ್ ಭೋಗ ಪ್ರಜಾಪತೆ ಭುಜ ಕರಿಷ್ಯಮಾಣಃ ಯದ್ದೇವಾನ್ ಪ್ರಾಣಯೋ ನವ ಅಂತ ಒಂದು ಬರುತ್ತೆ. ಅದಕ್ಕೆ ಆ ಶ್ರುತಿಯನ್ನೆಲ್ಲೂ ತೆಗೆದುಕೊಳ್ತಾ ಅದರಲ್ಲಿ ಪ್ರಾಣ ಅಭವಃ ಮಹಾನ್ ಭೋಗ ಪ್ರಜಾಪತೆ ಅಂದ್ಬಿಟ್ಟು ಅಂತ ಅವನು ಮೊದಲು ಪ್ರಜಾಪತಿಯ ಬ್ರಹ್ಮನಿಗೆ ಈ ಪ್ರಾಣವನ್ನ ಕೊಟ್ಟು ಮಾಡ್ದ, ಅವನ ಮೂಲಕ ಸೃಷ್ಟಿಯೆಲ್ಲ ಮಾಡ್ದ. ಅದಕ್ಕೆ ಮಹಾನ್ ಭೋಗ, ಮಹಾಭೋಗವನ್ನ ಉಂಟು ಮಾಡ್ದ, ವೇದವನ್ನು ಉಪದೇಶ ಮಾಡ್ದ, ಅವನ ಮೂಲಕ ಎಲ್ಲ ಲೋಕದಲ್ಲಿ ಸೃಷ್ಟಿಯೆಲ್ಲ ಮಾಡಿಸ್ದ. ಅದರಿಂದ ಪ್ರಜಾಪತೆ ಪ್ರಜಾಪತಿಯಿಂದ ಅವನು ತದ್ವೈ ತ್ವಂ ಅಂತ ಪ್ರಜಾಪತಿಗೆ ತ್ವಂ ಪ್ರಾಣ, ನೀನು ಪ್ರಾಣನಾಗಿದ್ದೀಯಾ ಅಂತ ಶ್ರುತಿ ಹೇಳುತ್ತೆ. ಅದನ್ನ ಹೇಳ್ತಾ ಕಡೆಗೆ ಅದಕ್ಕೆ. ಆಮೇಲೆ ಪ್ರಾಣಸ್ತತ ಅನುಗಮಾತ್, ಇದನ್ನ ಅವರ ಶಂಕರ್ ತೆಗೆದರು. ಈ ಬ್ರಹ್ಮಸೂತ್ರದಲ್ಲಿ ಈ ವಿಷಯವನ್ನೆಲ್ಲ ಅದೆಲ್ಲ ಬರುತ್ತೆ ಕಡೆಗೆ. ಆಮೇಲೆ ಅನೇಕ 2-3 ಶ್ರುತಿ ತೋರಿಸ್ತಾ ಇವರು. ಐತರೇಯ ಆರಣ್ಯಕದಲ್ಲಿ ಬರುತ್ತೆ ಇವರು. ಅವರು ಐತರೇಯದ ಋಗ್ವೇದದಲ್ಲಿ ಇದರಿಂದ ಹೇಳ್ತಾರೆ. ಅದಕ್ಕೆ ತೇ ದೇವ ಪ್ರಾಣಯಂತಹ ಅಂತ ಒಂದು ಮಂತ್ರ ಇದೆ. ಅವನು ಎಲ್ಲಾ ದೇವತೆಗಳು ಪ್ರಾಣನಾಗಿದ್ದಾನೆ. ಸಹ ಸ ಯೇಷೋಸುಹು ಸ ಏವ ಪ್ರಾಣಃ ಸ ಏಷಃ ಅಸುಹು ಸ ಏವ. ಎಲ್ಲಕ್ಕೂ ಹಸು ಅಂದ್ರೆ ಇವನು ಜೀವವಾಗಿದ್ದಾನೆ, ಅದರಿಂದಲೂ ಸಹ ಅವನು ಪ್ರಾಣ ಅಂತ. ಆಮೇಲೆ ಪ್ರಾಣರಿಚ್ಯೇವ ವಿದ್ಯಾತೆ, ಅವನ ಪ್ರಾಣರಿಚ ಅಂದ್ರೆ ರಿಚ ಅಂದ್ರೆ ವೇದಕ್ಕೂ ಉಸಿರಾಗಿರೋನು ಅವನು, ಅಂದ್ರೆ ವೇದವೇ ಅವನ ಉಸಿರಾಗಿರೋದ್ರಿಂದಲೂ ಸಹ ಅವನು ಪ್ರಾಣ ಅಂದ್ಬಿಟ್ಟು ಒಂದು ಕಡೆಗೆ. ಆಮೇಲೆ ತದಯಂ ಪ್ರಾಣೋ ಅಧಿತಿಷ್ಠತಿ, ಅವನು ಅಯಂ ಪ್ರಾಣ ತತ್ ಅಧಿತಿಷ್ಠತಿ, ಅವನು ಅದರಿಂದ ಅವನು ಲೋಕದಲ್ಲೂ ಅವನು ಎಲ್ಲವನ್ನು ನಿಂತವನು ನೇಮನ ಮಾಡೋದ್ರಿಂದಲೂ ಸಹ ಅಧಿತಿಷ್ಠತಿ, ನೇಮನ ಮಾಡೋದ್ರಿಂದಲೂ ಸಹ ಅವನು ಪ್ರಾಣ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಆ ಬೃಹದಾರಣ್ಯಕ ವಿಷಯದಲ್ಲಿ ಒಂದು ಮಂತ್ರ ಬರುತ್ತೆ. ಅದಕ್ಕೆ ಆಸನ್ ಮಂತಾತ್ ಪ್ರಕೃಷ್ಟ ನಹ ಆನಂದ ಯಚ್ಚ ಸಹ ಪ್ರಾಣ ವಿಷ್ಣುರೇಕ ಇತಿ ಉಚ್ಯತೆ. ಅವಾಗ ಅದ ಆ ದೇವತಾಪಾಸನ ಬ್ರಹ್ಮ ಶಬ್ದ ಅನುಗಮತ್ವ ಬರುವಾಗ ಅದು ಹೇಳ್ತಾರೆ. ಆಮೇಲೆ ಆಸಮಂತಾತ್ ಪ್ರಕೃಷ್ಟ, ಆಸಮಂತಾತ್ ಅಂದ್ರೆ ಎಲ್ಲವೊಂದು ಸಮಂತಾತ್, ಆಸಮಂತಾತ್ ಪ್ರಕೃಷ್ಟ ನಹ, ಅದರಿಂದ ಪ್ರಾಣ. ಆಸಮಂತಾತ್ ಪ್ರಕೃಷ್ಟ ಪ್ರಾಣದಕ್ಕೆ ಆಸಮಂತಾತ್ ಮಾಡ್ತಾರೆ. ಪ್ರಕೃಷ್ಟ ನಹ ಅಂದ್ರೆ ಆನಂದವನ್ನು ಕೊಡುತ್ತಾನಲ್ಲೋ, ಯಶ್ಚ ಸಹ ಪ್ರಾಣ, ಯಾರು ಎಲ್ಲರಿಗೂ ಸ್ವತಃ ಆನಂದಮಯನಾಗಿದ್ದಾನೆ, ಎಲ್ಲರಿಗೂ ಆನಂದವನ್ನು ಕೊಡ್ತಾನಲ್ಲ, ಅದರಿಂದ ವಿಷ್ಣುರೇಕ ಇತ್ಯುಚ್ಯತೆ, ಅದು ಭಗವಂತ ವಿಷ್ಣುನೇ ಅಂತ ಅದನ್ನು ತೆಗೆದು ತೋರಿಸ್ಕೊಡ್ತಾರೆ ಅವರು. ಆಮೇಲೆ ಜ್ಯೇಷ್ಠ ಅಂತ ಹೋದ್ರು. ಓಂ ಜ್ಯೇಷ್ಠಾಯ ನಮಃ ಅಂದ್ಬಿಟ್ಟು, ಜ್ಯೇಷ್ಠ ಅಂದ್ರೆ ಜ್ಯೇಷ್ಠ ಆಗ್ಬೇಕು, ಅವರು ಜ್ಯೇಷ್ಠ ಅಂತ ಹೇಳ್ತಿದ್ದಾರೆ. ಅತಿಶಯೇನ ವೃದ್ಧ ಜ್ಯೇಷ್ಠ, ಎಲ್ಲ ಸೇಮ್ ಶಂಕರ ಹೇಳ್ದಂಗೆ ಅತಿಶಯರಾಗಿ ವೃದ್ಧನಾದ್ರಿಂದ ಅವನು ಜ್ಯೇಷ್ಠನಾಗಿದ್ದಾನೆ ಅಂದ್ಬಿಟ್ಟು. ಆಮೇಲೆ ಇವನು ಹೇಳ್ತಾರೆ ಕಾಲೇನ ಜ್ಯೇಷ್ಠ, ಅವನು ಯಾಕೆಂದ್ರೆ ಕಾಲವೇ ಅವನಿಂದ ಉಂಟಾಗಿದ್ದು, ಅದರಿಂದ ಕಾಲಕ್ಕಂತ ವೃದ್ಧನಾಗಿದ್ದರಿಂದ ಕಾಲೇನ ಜ್ಯೇಷ್ಠ, ಕಾಲದೆಲ್ಲ ಪರಿಮಾಣ ತಗೊಂಡ್ರು ಸಹ ಅವನು ಜ್ಯೇಷ್ಠ, ಅತಿಶಯತ್ವ ತಗೊಂಡ್ರು ಸಹ ಅವನು ವೃದ್ಧನಾದ್ರಿಂದಲೂ ಅದು ಸಹ ಜ್ಯೇಷ್ಠ ಆಗುತ್ತೆ. ಆಮೇಲೆ ಹೇಳ್ತಾರೆ ಗುಣೈಹಿ ಜ್ಯೇಷ್ಠ, ಗುಣಗಳಲ್ಲೂ ಅವನು ಜ್ಯೇಷ್ಠನಾಗಿದ್ದಾನೆ, ಅವನಿಗಿಂತ ಜ್ಯೇಷ್ಠವಾದ ಗುಣ ಯಾರಿಗೂ ಇಲ್ಲ, ಅದರಿಂದ ಗುಣೈಹಿ ಜ್ಯೇಷ್ಠ. ಆಮೇಲೆ ವೃದ್ಧತಮಃ ಜ್ಯೇಷ್ಠ, ವಯಸ್ಸನ್ನು ತಗೊಂಡ್ರು ಸಹ ಪುರಾಣ ಪುರುಷ, ಅದರಿಂದಲೂ ಸಹ ಅವನು ಜ್ಯೇಷ್ಠ ಅಂದ್ಬಿಟ್ಟು ಈ ಜ್ಯೇಷ್ಠಕ್ಕೆ ಇಷ್ಟೊಂದು ಹೇಳ್ತಾರೆ. ಆಮೇಲೆ ಶ್ರೇಷ್ಠ ಹೋಗ್ತಾರೆ. ಆಮೇಲೆ ಓಂ ಶ್ರೇಷ್ಠಾಯ ನಮಃ ಅಂತ. ಆಮೇಲೆ ಪ್ರಶಸ್ತಮಯ ಶ್ರೇಷ್ಠ, ಪ್ರಶಸ್ತತಮಃ ಶ್ರೇಷ್ಠ, ಶಂಕರ ಹೇಳ್ತಾರೆ ಪ್ರಶಸ್ತತಮನಾದ್ರಿಂದ ಅವನು ಎಲ್ಲರಿಗಿಂತೂ ಶ್ರೇಷ್ಠನಾಗಿದ್ದಾನೆ. ಆಮೇಲೆ ಮೇಲೆ ಕಾಲೇನ ವೃದ್ಧತಮಃ ಶ್ರೇಷ್ಠ, ಕಾಲದಿಂದಲೂ ವೃದ್ಧತ್ವದಿಂದಲೂ ಎಲ್ಲರಿಗಿಂತೂ ಶ್ರೇಷ್ಠನಾಗಿದ್ದಾನೆ ಅವನು ಹೇಳ್ತಾರೆ ಕಡೆಗೆ. ಆಮೇಲೆ ಅದಕ್ಕೆ ಇವರು ಭಗವದ್ಗೀತೆಯಲ್ಲಿ ಕೇಳ್ತಾರೆ ಯದ್ಯದಾಚರತಿ ಶ್ರೇಷ್ಠ ಅಂತ ಬರ್ತಾರೆ. ಅದಕ್ಕೆ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಹೇಳ್ತಾರೆ, ಲೋಕಸ್ತದನು ವರ್ತತೆ ಅಂತ ಅದೆಲ್ಲ ಬರ್ತಾ ಇದಾರೆ. ಅಂದ್ರೆ ಯಾರು ಅತ್ಯಂತ ಶ್ರೇಷ್ಠರಾದವನು ಇಲ್ಲಿ ಭಗವಂತ, ಅವನು ಆಚರಣೆ, ಯಾಕೆ ಭಗವಂತ ಅವತಾರ ಕಾಲದಲ್ಲೂ ಅವನು ಎಲ್ಲ ಆಚರಣೆ ಮಾಡ್ತಾನೆ, ಅವನು ಬೇಡ್ಕಾಗಿಲ್ಲ ಅಂದ್ರೆ ಅವನು ಆಚರಣೆ ಮಾಡಿದ್ರೆ ಅನುಕರಣೆ ಮಾಡ್ತಾರೆ. ಯದ್ಯದಾಚರತಿ ಶ್ರೇಷ್ಠ, ಶ್ರೇಷ್ಠರಾದವರು ಏನ್ ಆಚರಣೆ ಮಾಡ್ತಾರೋ ತತ್ತದೇವೇ ತರೋ ಜನ, ಇತರ ಜನರೆಲ್ಲ ಅದನ್ನ ಅನುಸರಿಸ್ತಾರೆ. ಇವನು ಒಳ್ಳೇದ್ ಮಾಡಿದ್ರೆ ಒಳ್ಳೆ, ಇವರು ಕೆಟ್ಟದ್ ಮಾಡಿದ್ರೆ ಅವರು ಕೆಟ್ಟದೇ ಮಾಡ್ತಾರೆ. ಮನೆಯಲ್ಲಿ ಅದಕ್ಕೆ
ತಂದೆ ತಾಯಿಗಳು ಮಕ್ಕಳಿಗೆ ದಾರಿದೀಪವಾಗಿರ್ಬೇಕು ಅಂತ. ನಾವು ಯಾವ್ದಾದ್ರು ಒಂದು ಕೆಟ್ಟ ಅಭ್ಯಾಸ ಇಟ್ಕೊಂಡ ಅಂದ್ರೆ ಅವರು ಅದೇ ಮಾಡ್ತಾರೆ. ಹಾಗೆ ನೀವು ಅವ್ರಿಗೆ ಮಾಡಬೇಡ ಅಂತ ಹೇಳಕ್ ಆಗೋದಿಲ್ಲ. ಇವನು ಮನೆಯಲ್ಲಿ ಸಿಗರೇಟ್ ಸೇರ್ತಾ ಇದ್ದು ಮಗನಿಗೆ ಸೇರ್ದ ಅಂದ್ರೆ ಕೇಳ್ತಾನೆ, ನೀನೇ ಸೇರ್ತಿಯಲ್ಲ ಅಂತಾನೆ ಅವನು. ಇವನಿಗೆ ಉದ್ದೇಶ ಒಳ್ಳೇದಿರ್ಬೋದು, ನಾನ್ ಕೆಟ್ಟೋಗಿದ್ದೇನೆ ಮಗ ಕೆಟ್ಟೋಗೋದು ಬೇಡ ಅಂತ, ಆದ್ರೆ ಆಚರಣೆಯಲ್ಲಿ ಇರೋದ್ರಿಂದ ಅವನು ಅದನ್ನೇ ನೋಡ್ತಾನೆ ಅವನು. ಅದರಿಂದ ಹೇಳ್ತಾನೆ, ಯಾರು ಆಚರಣೆಯಲ್ಲಿ ಇಟ್ಕೊಳ್ತಾರೋ ಅವ್ರನ್ನ ನೋಡಿ ಬೇರೆಯವರು ಅನುಕರಣೆ ಮಾಡ್ತಾರೆ. ಅದರಿಗೆ ಅದನ್ನ ಪ್ರಮಾಣ ಮಾಡ್ಕೊಂಡ್ಬಿಡ್ತಾರೆ. ನೀವು ಸಿಗರೇಟ್ ಸೇರ್ತಿದ್ರೆ ಸಿಗರೇಟ್ ಸೇರ್ಲೇಬೇಕು ಅಂತ ಒಂದು ಪ್ರಮಾಣ ಮಾಡ್ಕೊಂಡ್ಬಿಡ್ತಾರೆ ಮನೆಯಲ್ಲಿ. ಕುಡಿತಾ ಇದ್ರೆ ಕುಡಿಲೇಬೇಕು ಮನೆಯಲ್ಲಿ ಅಂತ ಅದನ್ನೇ ಪ್ರಮಾಣ ಮಾಡ್ಕೊಂಡ್ಬಿಡ್ತಾರೆ. ಲೋಕಸ್ತದನ ವರ್ತತೆ, ಲೋಕ ಅದೇ ತರ ಆಗ್ತದೆ. ಈಗ ನಾವು ಅದೇ ತಾನೆ, ನಾವು ಮೇಲ್ನವ್ರು ಯಾವ ತರ ಇರ್ತಾರೋ ಅದಕ್ಕೆ ಮೇಲೆ ಯಾರು ಶೈವನ ಹಳ್ಳಂತ ಆಂಡ ಹೇಳಿಲ್ಲ, ಅದಕ್ಕೆ ಶ್ರೇಷ್ಠತ್ವ. ಅದಕ್ಕೆ ಎಲ್ಲವೂ ಸಹ ಇದು ಭಗವಂತ, ಅದಕ್ಕೆ ಅವನು ಶ್ರೇಷ್ಠತಮವಾಗಿ ಒಂದು ದಾರಿದೀಪವಾಗಿದ್ದಾನೆ. ಎಲ್ಲಾ ಕಾಲದಲ್ಲೂ ಅವನು ಪೂಜೆಯನ್ನು ಮಾಡ್ತಾನೆ, ಅವನು ಎಲ್ಲಾ ತರ ಇರ್ತಾನೆ. ಯಾಕೆಂದ್ರೆ ಬೇರೆಯವರು ಅನುಕರಣೆ ಮಾಡಬೇಕಾದ್ರೆ ಅನುಕರಣೆ ಮಾಡ್ಲಿ, ತಪ್ಪಾಗಿ ಅವ್ನು ಮಾಡದೇ ಇದ್ರು ಆಗುತ್ತೆ. ಅಯ್ಯೋ ಅವ್ನು ಮಾಡ್ಲಿಲ್ಲ ನಾವ್ಯಾಕೆ ಮಾಡ್ಬೇಕು ಅಂತ ಜನರಿಗೆ ತೋರುತ್ತೆ ತವರ ಅವನು ಭಗವಂತ ಅವತಾರ ಅವನು ಮಾಡೋ ಅವಶ್ಯಕತೆ ಇಲ್ಲ ಅಂತ ತೋರೋದಿಲ್ಲ. ಕೆಲವ್ರು ಮಾತ್ರ ತೋರ್ಬೋದು. ಹಾಗಾಗಿ ಅವತಾರಕ್ಕಾಗಲು ಸಂಧ್ಯಾ ವಂದನೆ ಮಾಡ್ದ, ಅಗ್ನಿಹೋತ್ರ ಮಾಡ್ದ ರಾಮ. ಯಾತಕ್ಕೆ? ಲೋಕದ ಜನ ನೋಡಿ ಅವರು ಹಾಗೆ ಮಾಡ್ಲಿ, ಇವನ್ ಮಾಡೋದಿಲ್ವಲ್ಲ ನಾವ್ಯಾಕೆ ಮಾಡ್ಬೇಕು ಅಂತ ಅನ್ಕೋಬಾರ್ದು ಅಂತ ಅದಕ್ಕೆ ಹೇಳ್ತಾರೆ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತನೇ ಅವರು ಕೃಷ್ಣ ಭಕ್ತ ಆದ ಕೃಷ್ಣನೇ ಶ್ರೇಷ್ಠ ಅಂದ್ಬಿಟ್ಟು ತೋರಿಸ್ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಅವನು ಯಾತಕ್ಕಪ್ಪ ಅಂದ್ರೆ ಲೋಕರಕ್ಷಾಯೈ ಶ್ರೇಷ್ಠ ಅಂತ ಹೇಳ್ತಾರೆ. ಅವನು ಕರ್ಮಕೃತೆ ಅದಕ್ಕೆ ಲೋಕರಕ್ಷಕ್ಕೋಸ್ಕರ ಅವನ ಕರ್ಮಕೃತೆ. ಅವನ ಕರ್ಮ ಮಾಡೋದು ಯಾಕೆ ಭಗವಂತ ಅಂದ್ರೆ ಅವರೊಂದು ಸ್ತೋತ್ರ ಬರೋದು, ಮಮೈವ ಕೇವಲಂ ನಾಸ್ತಿ ಕೇನಾಪ್ಯರ್ಥ ತಥಾಪ್ಯಹಂ ಕರ್ಮಕತ್ ಲೋಕರಕ್ಷಾಯೈ ತಸ್ಮಾತ್ ಕುರ್ವೀತ ಮತ್ಪರಃ ಅಂದ್ಬಿಟ್ಟು ಅದನ್ನ ಹೇಳ್ತಾ ಇರೋದು. ಒಂದು ಕೃಷ್ಣ ಸಂಹಿತೆ ಅಂತಿದೆ, ಕೃಷ್ಣ ಸಂಹಿತೆಯಲ್ಲಿ ಬರುವಂತಹದ್ದು. ಅವನ ಭಗವಂತ ಹೇಳೋದು, ಎಲ್ಲರೂ ಸಹ ಮಮೈವ ಕೇವಲಂ ನಾಸ್ತಿ ಕೇನತ್ ಪರ್ಯಾಪ್ತ ಅಂತ ಹೇಳ್ತಾನೆ. ಅಂದ್ರೆ ನನ್ನನ್ನ ಬಿಟ್ಟು ಬೇರೆ ಏನು ಇಲ್ಲ ಅಂದ್ರೆ ಪಡೆಯಬೇಕಾಗಿದ್ದು ನನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದರಿಂದ ಕರ್ಮಕತ್ ಲೋಕರಕ್ಷ, ಅವನು ಭಗವಂತ ಮಾಡುವ ಕರ್ಮಗಳೆಲ್ಲವೂ ಲೋಕರಕ್ಷಣೆಗೋಸ್ಕರ ಮಾಡೋದು. ಲೋಕರಕ್ಷಾಯಿ ತಸ್ಮಾತ್ ಕುರ್ವೀತ ಮತ್ಪರಃ. ಅದರಿಂದ ಏನ್ ಮಾಡ್ತಾರೆ ಅವರು, ಜಗತ್ತನ್ನ ಕಾಪಾಡೋದಕ್ಕೆ ಅವನು ಇಲ್ಲ ಅನುಕರಣೆ ಮಾಡ್ತಾನೆ, ಅವನು ನೋಡಿ ಜನರು ಅನುಕರಣೆ ಮಾಡ್ತಾರೆ. ಅದರಿಂದ ಲೋಕರಕ್ಷಣೆ ಆಗುತ್ತೆ ಅಂದ್ಬಿಟ್ಟು ಅದ್ರ ತೋರಿಸ್ಕೊಡ್ತಾರೆ. ಅದೆಂದ್ರು ಶ್ರೇಷ್ಠ. ಪ್ರಜಾಪತಿ ಅಂದ್ರು, ಓಂ ಪ್ರಜಾಪತಯೇ ನಮಃ ಅಂತ. ಪ್ರಜಾನಾಂ ಪಾಲಯನಾತ್ ಪ್ರಜಾಪತಿ, ಪ್ರಜೆಗಳಿಂದ ಪಾಲನೆ ಮಾಡೋದ್ರಿಂದ ಇವನು ಪ್ರಜಾಪತಿ. ಎಲ್ಲಾ ಪ್ರಜೆಗಳನ್ನು ಪಾಲನೆ ಮಾಡೋದ್ರಿಂದ ಅಲ್ಲಿ ಬ್ರಹ್ಮಸ್ತಂಭ ಎಲ್ಲರೂ ಪ್ರಜೆ ಅಂದ್ರೆ ಬ್ರಹ್ಮನು ಸೇರ್ಕೊಳ್ತಾನೆ. ಎಲ್ಲರನ್ನೂ ಕಾಪಾಡೋದ್ರಿಂದ ಅವನು ಪ್ರಜಾಪತಿ ಅಂದ್ಬಿಟ್ಟು. ಯಾಕಂದ್ರೆ ಮೊದಲು ಸಮಷ್ಟಿ ಸೃಷ್ಟಿ ಮಾಡೋದು ಭಗವಂತಾನೆ, ಇವನು ಮಾಡೋದು ವ್ಯಷ್ಟಿ ಸೃಷ್ಟಿ. ಬೇಕಾದಂತ ನೀರು, ಅದು ಬ್ರಹ್ಮಾಂಡ, ಸೂರ್ಯ ಎಲ್ಲರನ್ನೂ ಸ್ಥಿತಿ ಮಾಡಿಕೊಟ್ಟು, ವೇದವನ್ನು ಕೊಟ್ಟು, ಪಂಚಭೂತಗಳು ಎಲ್ಲವನ್ನೂ ಮಾಡಿ ಇವನಿಗೆ ಎಲ್ಲ ಮಾಡಿಟ್ಟು ಇವನಿಗೆ ಹೆಸರು ಸುಮ್ಮನೆ ಬಂದು ಒಂದು ಕೈ ಆಡಿಸೋದಷ್ಟೇ ಮಾಡಿಸಿದ್ರೆ ಸೃಷ್ಟಿ ಆಗುತ್ತೆ. ಅದರಿಂದ ಅವನು ಭಗವಂತನೇ ಎಲ್ಲ ಮಾಡೋದ್ರಿಂದ ಪ್ರಜಾನ ಪಾಲನಾ ಸ್ಥಿತಿ, ಎಲ್ಲರನ್ನೂ ಸಹ ತಾನೇ ಮಾಡ್ತಾನೆ, ತಾನು ಬೇರೆಯವರು ಮಾಡೋದಾಗೆ ತೋರಿಸ್ಕೊಡ್ತಾನೆ ಲೋಕಕ್ಕೆ ಎಲ್ಲರಿಗೂ. ಅದಕ್ಕೆ ಹೇಳ್ತಾರೆ. ಆಮೇಲೆ ಪ್ರಕರ್ಷೇಣ ಜನಯತಿ ಇತಿ ಪ್ರಜಾ ಅದಕ್ಕೆ ಪ್ರಜಾ ಅಂತ ಹೇಳ್ತಾರೆ. ಪ್ರಜಾ ಅನ್ಬೇಕಾದ್ರೆ ಪ್ರಜಾ ಅಂದ್ರೆ ಯಾತಕ್ಕೆ ಪ್ರಜೆ ಅಂತ ನಾವು ಹೇಳ್ತಾರೆ. ಪ್ರಕರ್ಷೇಣ ಜನಯತಿ ಇತಿ ಪ್ರಜಾ. ನಮ್ಗೆಲ್ಲ ಪ್ರಜೆ ಅಂತ ಯಾಕೆ ಬರ್ತಾ ಅಂದ್ರೆ ನಾವೆಲ್ಲ ಪ್ರಕರ್ಷಣ ಭಗವಂತ ಇವನು ಚತುರ್ಮುಖ ಬ್ರಹ್ಮನಿಂದ ಮಾಡಲ್ಪಟ್ಟು ಎಲ್ಲರಿಂದೂ ಸಹ ನಾವು ಅದರಿಂದ ಪ್ರಜಾ, ಅದೇ ನಾವು ಅವನು ಪ್ರಜಾ ಆಗ್ತಾನೆ. ಆ ಪ್ರಜೆಗಳಿಗೆ ಪತಿ ಆದ್ರಿಂದ ಪ್ರಜಾಪತಿ ಅಂತ ಆತರ ಮಾಡ್ತಾರೆ. ನ ವಿದ್ಯತೆ ಪತಿ ಯಸ್ಯ ಸಹ ಅಪತಿ ಪ್ರಜಾಶ್ಚ ಅಸೌ ಅಪತಿಶ್ಚೇತಿ ಪ್ರಜಾಪತಿ. ಅಂದ್ರೆ ಮೊದಲು ಪ್ರಕರ್ಷಣ ಜೈತಿ ಪ್ರಜೆಗಳು ಹೇಗೆ ಬರ್ತಾರೆ, ಪ್ರಕರ್ಷಣೆಯನ್ನು ನಾವು ಜನಿಸೋದ್ರಿಂದ ನಮಗೆ ಪ್ರಜೆ ಅಂತ ಹೆಸರು. ಆಮೇಲೆ ನ ವಿದ್ಯತೆ ಪತಿ, ಅವನಿಗೆ ಯಾರು ಪತಿ ಇಲ್ಲ ಭಗವಂತನಿಗೆ. ಯಸ್ಯ ಸಹ, ಅದರಿಂದ ಅವನು ಅಪತಿ, ಅವನಿಗೆ ಅವನು ಪ್ರಕರ್ಷಣದ ಹುಟ್ಟು ನಾವು ಪ್ರಜೆಗಳು. ಭಗವಂತ ಸೃಷ್ಟಿ ಮಾಡ್ತಾನೆ, ಅವನಿಗೆ ಯಾರು ಪತಿ ಇಲ್ಲ, ಅದರಿಂದ ಪತಿ ಇಲ್ದಿಂದ ಅಪತಿ ಆಗ್ತಾನೆ ಅವನು. ಅದರಿಂದ ಪ್ರಜಾ ಅಸ್ಯ ಅಪತಿ ಪ್ರಜಾಪತಿ. ಪ್ರಜಾ ಅಪತಿ ಪ್ರಜಾಪತಿ. ಅದರಿಂದ ಪ್ರಜೆಗಳನ್ನು ಸೃಷ್ಟಿ ಮಾಡೋನವನೇ, ಅವನಿಗೆ ಯಾರೂ ಪತಿಗಳು ಇಲ್ಲ, ಅದರಿಂದಲೂ ಪ್ರಜಾಪತಿ ಅಂತ ಬೇರೆ ತರ ಅರ್ಥ ಮಾಡಿದ್ದಾರೆ.
ಪ್ರಜಾಪತಿಯಿಂದ ಪ್ರಜೆಗಳಿಗೆ ಪತಿ ಒಂದೇ ಅಲ್ಲ, ಅವನಿಗೆ ಯಾರೂ ಪತಿ ಇಲ್ಲ ಅಂದ್ಬಿಟ್ಟು, ಭಗವಂತನಿಗೆ ಯಾರು ಪತಿ ಇಲ್ಲ, ಅದರಿಂದಲೂ ಅವನು ಪ್ರಜಾಪತಿ. ಅವನಿಗೆ ಅಪತಿ, ಅವನಿಗೆ ಯಾವುದು ಪತಿ ಇಲ್ಲ ಅವನಿಗೆ, ಅದರಿಂದ ಪ್ರಜಾಪತಿ ಅಂತ ಹೇಳ್ತಾರೆ. ಕಡೆಗೆ ಇದರಲ್ಲಿ ಬೃಹದಾರಣ್ಯದಲ್ಲಿ ಉಪನಿಷತ್ತಲ್ಲಿ ಒಂದು ಮಂತ್ರ ಬರುತ್ತೆ, ತಸ್ಮಾತ್ ಸರ್ವದೇವತ್ವಂ ಪ್ರೋಕ್ಷಿತಂ ಪ್ರಜಾಪತ್ಯಂ ಆಲಭಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಪ್ರಜಾಪತ್ಯಂ ಆಲಭಂತ ಅಂದ್ಬಿಟ್ಟು, ಅವಾಗ ಇವನು ಚತುರ್ಮುಖ ಬ್ರಹ್ಮ ಬಂದು ಇಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ತಾನಲ್ಲ, ಅದಕ್ಕೆ ಒಬ್ಬರದು ತಸ್ಮಾತ್ ಸರ್ವದೇವತ್ವಂ ಪ್ರೋಕ್ಷಿತಂ, ಎಲ್ಲಾ ದೇವತೆಗಳು ಎಲ್ಲರನ್ನು ಮಾಡಿದು ಅವ್ರನ್ನ ಸೃಷ್ಟಿ ಮಾಡಿ ಎಲ್ಲರನ್ನು ಕಾಪಾಡೋದಕ್ಕೆ ಅವನು ಇಲ್ಲಿ ಬಂದು ಆಲಭಂತ ಒಂದು ಮೇಧಯಾಗ ಅಂದ್ರೆ ಅಶ್ವಮೇಧ, ಅವನು ಮಾಡಿದ ಅಶ್ವಮೇಧ ಬೇರೆ, ಆ ಅಶ್ವಮೇಧ ಯಾಗವನ್ನು ಮಾಡ್ದ. ಅದಕ್ಕೆ ಈ ಅಶ್ವಮೇಧ ಯಾಗಕ್ಕೆ ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಒಂದು ಅರ್ಥ ಮಾಡ್ತಾರೆ ಈ ಮಂತ್ರಕ್ಕೆ, ಅದು ಚೆನ್ನಾಗಿದೆ ಅರ್ಥ, ಅದನ್ನೇ ಕೊಟ್ಟಿದ್ದಾರೆ. ಅಶ್ವಮೇಧಿ ಯಾಶ್ವಸ್ಯ ಪ್ರಜಾಪತಿ ದೇವತಾಕತ್ವಾತ್. ಆಗ ಅಶ್ವಮೇಧ ಯಜ್ಞವನ್ನು ಮಾಡೋದಕ್ಕೆ ಮಾಡುವ ಪ್ರಜಾಪತಿ ಅಂದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮ, ಅವನು ದೇವತಾತ್ಮಕತ್ವಾತ್ ಪ್ರಜಾಪತಿ. ಮಾಡುವವನು ಯಾರು, ಅವನು ಪ್ರಜಾಪತಿ ಚತುರ್ಮುಖ ಬ್ರಹ್ಮ. ಯಾರ ಕುರಿತು ಮಾಡ್ತಾನೆ, ಯಾರಿಗೆ ವಹಿಸ್ಕೊಡ್ತಾನೆ, ಅವನು ಯಾರ ದೇವತಾತ್ಮಕತ್ವ ಎಲ್ಲಾ ದೇವತೆಗಳಿಗೂ ಆತ್ಮವಾಗಿರುವಂತ ಪ್ರಜಾಪತಿ, ಅದು ಬ್ರಹ್ಮ, ಅದು ವಿಷ್ಣು. ಆಮೇಲೆ ಇತರ ಕರ್ತೃಕೆ ಯಾಗೆ ಪ್ರಜಾಪತಿ ಸಹಿತ ಹರಯೇ ಹವಿರ್ದಾನಂ ಪ್ರಜಾಪತಿ. ಯಾಗಗಳಲ್ಲಿ ಇತರ ದೇವತೆಗಳಿಗೆ ಏನೇನು ನೀವು ಹವಿಸ್ಸನ್ನ ಕೊಡ್ತೀರೋ ಆ ಹವಿಸ್ಸನ್ನು ಸಹ ಪ್ರಜಾಪತಿ ಸಹಿತ, ಪ್ರಜಾಪತಿಗೆ ಕೊಡುವ ಹವಿಸ್ಸಿನ ಸಹಿತ ಎಲ್ಲವನ್ನೂ ಸಹ ಹವಿರ್ದಾನಂ, ಯಾರು ಹವಿಸ್ಸ ಸ್ವೀಕಾರ ಮಾಡ್ತಾರೋ ಅದಕ್ಕೆ ರಸಮನ್ವ ಭೂಯನ್ನ ಸ್ವಾಮಿ ವರದಾಪಿ ಹೇಳ್ತಲ್ಲ, ಎಲ್ಲಾ ದೇವತೆಗಳು ಕೊಟ್ಟರು ಅವ್ರು ಬರಲೇ ಇಲ್ವಂತೆ, ಎಲ್ಲಾ ರಸವನ್ನು ಅನ್ವಭೂಯನ್ನ ಇವನ್ನ ಭಗವಂತ ತಗೊಂಡಂತೆ, ಆದ್ರೆ ಬರ್ಲಿಲ್ಲ, ಆದ್ರೆ ಅವರಿಗೆ ತೃಪ್ತಿ ಉಂಟಾಯಿತು ಭಗವಂತ ಸ್ವೀಕಾರ ಮಾಡಿದ್ರಿಂದ. ಅದರಿಂದ ಹರಿನೇ ಹರಿರ್ದಾನಂ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ, ಆತರ ಅವನು ಪ್ರಜಾಪತಿ ಅಂದ್ಬಿಟ್ಟು ಹರಯೇ ದಾನಮಿತಿ ಕೃತ್ವ ಕೇವಲಂ ಅಂತರ್ಯಾಮಿನೇ ಹವಿ ದತ್ತವರ್ತಿನೇ ಜೈಮ್. ಅದರಿಂದ ಇಲ್ಲಿ ತಸ್ಮಾತ್ ಸರ್ವದೇವತ್ವ ಪ್ರೋಕ್ಷಿತಂ ಮಾಡೋ ಪ್ರಜಾಪತಿ ಮಾಡಿದ್ದವರು ಸಾಕ್ಷಾತ್ ಭಗವಂತನ್ನೇ. ಅಲ್ಲಿ ಕೊಡುವ ಎಲ್ಲಾ ದೇವತೆಗಳು ಅದರಿಂದ ಅಶ್ವವನ್ನೇ ಕೊಡ್ತಾರೆ, ಎಲ್ಲಾ ದೇವತೆಗಳು ಎಲ್ಲರಿಗೂ ಅಂತರ್ಯಾಮೆಯರು ಭಗವಂತನಿಗೆ ಹೋಗಿ ಸೇರುತ್ತೆ. ಚತುರ್ಮುಖ ಬ್ರಹ್ಮ ಮಾಡುವವನೂ ಅಂತರ್ಯಾಮಿ ಭಗವಂತನೇ ಇದ್ದಾನೆ ಅಂತ, ಅದರಿಂದ ಪ್ರಜಾಪತಿ ಅನ್ನೋದು ಭಗವಂತನಿಗೆ ಹೊಂದುತ್ತೆ ಅಂತ ತೆಗೆದು ತೋರಿಸ್ಕೊಳ್ತಾರೆ ಅದಕ್ಕೆ. ಆಮೇಲೆ ಹಿರಣ್ಯ ಗರ್ಭ ಅಂತ, ಓಂ ಹಿರಣ್ಯ ಗರ್ಭಾಯ ನಮಃ, ಹಿರಣ್ಯ ಗರ್ಭ ಅಂತ ಬರ್ತದೆ. ಹಿರಣ್ಯಂ ಸುವರ್ಣಾತ್ಮಕಂ ಬ್ರಹ್ಮಾಂಡಂ ಗರ್ಭೆ ಯಚ್ಚ ಸಹ ಹಿರಣ್ಯ ಗರ್ಭ. ಹಿರಣ್ಯಂ ಅಂದ್ರೆ ಅದು ಸುವರ್ಣಾತ್ಮಕಂ ಬ್ರಹ್ಮಾಂಡಂ, ಸುವರ್ಣಾತ್ಮಕವಾದ ಬ್ರಹ್ಮ ಅಂತ. ಬ್ರಹ್ಮಾಂಡ ಅಂದ್ರೆ ಅದು ಮೊಟ್ಟೆ, ಅಂಡ ಅಂದ್ರೆ ಮೊಟ್ಟೆ, ಅದಕ್ಕೆ ಬ್ರಹ್ಮಾಂಡ ಅಂತ ಹೆಸರಂತು. ಅದನ್ನ ತನ್ನ ಗರ್ಭದಲ್ಲಿ ಗರ್ಭೆ ಯಚ್ಚ ಸಹ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತನ್ನ ಹೊಟ್ಟೆಯಲ್ಲಿ ಕೊಡ್ತಾನಲ್ಲ, ಅದರಿಂದ ಹಿರಣ್ಯ ಗರ್ಭ. ಹಿರಣ್ಯ ಆತ್ಮಕವಾದ ಅಂಡವನ್ನ, ಎಲ್ಲಾ ಬ್ರಹ್ಮಾಂಡವನ್ನ ತನ್ನ ಉದರೈಕ ದೇಶ ಅಂತ ಸ್ವಾಮಿ ಹೇಳ್ತಾರಲ್ಲ, ಎಲ್ಲೋ ಒಂದು ಹೊಟ್ಟೆಯಿಂದ ಒಂದೇ ಒಂದು ಮೂಲೆ ಏಕದೇಶ ಒಂದು ಚಿಕ್ಕ ಜಾಗದಲ್ಲಿ ಇರ್ತಾನೆ ಅಂತ, ಅದರಿಂದ ಅವನು ಹಿರಣ್ಯ ಗರ್ಭ ಅಂತ ಭಗವಂತನಿಗೆ ಒಂದು ಹೇಳ್ತಾರೆ ಅಂದ್ಮೇಲೆ ಕಡೆಗೆ. ಅದಕ್ಕೆ ಅದನ್ನ ಹೇಳ್ತಾರೆ, ಹಿರಣ್ಯಮಯ ಯದ್ಗರ್ಭೆ ಹಿರಣ್ಯಶ್ಚಾಪಿ ಗರ್ಭಜಃ ಹಿರಣ್ಯ ಗರ್ಭಸ್ತಸ್ಮಾತ್ ಹಿ ಪುರಾಣೇಶ ನಿಗದ್ಯತೆ ಇತಿ ಭಾರತ ವಚನಾಥೈ ಹಿರಣ್ಯ ಗರ್ಭ ಪರಮಾತ್ಮ ಅಂತ ಹೇಳ್ತಾರೆ. ಅಂತಂದ್ರೆ ಮಹಾಭಾರತದಲ್ಲಿ ಬರುವಂತಹ ಬರ್ತಾವನು ಹಿರಣ್ಯಮಶ್ಚ ಯದ್ಗರ್ಭೆ, ಯಾರ ಹೊಟ್ಟೆಯಲ್ಲಿ ಹಿರಣ್ಯವಾದ ಇದೆಯಲ್ಲೋ, ಹಿರಣ್ಯಶ್ಚಾಪಿ ಗರ್ಭಜಃ ಅವನೋ ಹಿರಣ್ಯ ರೂಪಿ, ಅವನಿಗೆ ಹಿರಣ್ಯ ಚಕ್ಷು ಸರ್ವಯೇವ ಆ ಪ್ರಣಕ ಸುವರ್ಣ ಅಂತ ಹೇಳ್ತಾರಲ್ಲ, ಅವನು ಸುವರ್ಣಮಯ, ಅವನ ಗರ್ಭದಲ್ಲಿರುವ ಅಂಡವು ಸುವರ್ಣಮಯ ಆಗಿರುತ್ತೆ. ಅದರಿಂದ ತಸ್ಮಾತ್ ಅವನಿಗೆ ಹಿರಣ್ಯ ಗರ್ಭ ಅಂತ ಬರುತ್ತೆ. ಅದಕ್ಕೆ ಪುರಾಣೇಶ ನಿಗದ್ಯತೆ, ಪುರಾಣಗಳಲ್ಲಿ ಅದನ್ನ ಭಗವಂತನ ಹಿರಣ್ಯ ಗರ್ಭ, ವೇದಗಳೆಲ್ಲೋ ಅವನ್ನ ಕರೀತಾರೆ ಅವನ್ನ ಅಂದ್ಬಿಟ್ಟು. ಇತಿ ಭಾರತ ವಚನ ಅಂತಂದ್ರಿಂದ ಹಿರಣ್ಯ ಗರ್ಭ ಅಂದ್ರೆ ಪರಮಾತ್ಮನೇ. ರೂಢಿಯಾಗಿ ಹಿರಣ್ಯ ಗರ್ಭ ಅಂತ ಚತುರ್ಮುಖ ಬ್ರಹ್ಮನಿಗೆ ಹೇಳಿದ್ರು ಸಹ ಹಿರಣ್ಯ ಗರ್ಭ ಅಂದ್ರೆ ಪರಮಾತ್ಮನೇ ಅಂದ್ಬಿಟ್ಟು ನೇರವಾಗಿ ಅದನ್ನ ಹೇಳ್ತಾರೆ ಕಡೆಗೆ.
ಅದೇ ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಅಂತ ಅದೇ ಮಂತ್ರನ ಅವರು ತೆಗಿತಾರೆ, ಮೊದಲೇ ಇತ್ತು ಅಂದ್ಬಿಟ್ಟು ಅಂತ, ಅದು ಹಿರಣ್ಯ ಗರ್ಭ ಅಂದ್ಬಿಟ್ಟು. ಅದಕ್ಕೆ ಆದಿತ್ಯ ಪುರಾಣದಲ್ಲಿ ಒಂದು ಶ್ಲೋಕವನ್ನು ತೆಗಿತಾರೆ ಇವರು. ಆಮೇಲೆ ಅರ್ಚಾಚಾರ್ಯ ಅಚ್ಯುತಂ ಅಪಿ ವಂದ್ಯ ವಂದ್ಯ ಪದಾಯ ಚ ಹಿರಣ್ಯ ಗರ್ಭ ಗರ್ಭಾಯ ನಮಃ ಶಿವ ಶಿವಾಯ ಚ ಅಂದ್ಬಿಟ್ಟು ಅವ್ನು ಹೇಳ್ತಾರೆ ಕಡೆಗೆ. ಅವನಿಗೆ ಬರವತಾರ, ಅವನಿಗೆ ಅರ್ಚ ಅಚ್ಯುತಂ ಅಪಿ, ಅರ್ಚ ಭಗವಂತನಿಗೆ ಅರ್ಚನೆ ಮಾಡೋದು, ವಂದನೆ ಮಾಡೋದು. ಅವನ ಅರ್ಚಾಯ ಅಚ್ಯುತಮಪಿ ವಂದ್ಯ ಪದಾಯ ಚ, ಭಗವಂತನಿಗೆ ವಂದ್ಯ ಮಾಡೋದು. ಅದರಿಂದ ಹಿರಣ್ಯ ಗರ್ಭಾಯ ಅಂತ ಇವನು ಬ್ರಹ್ಮ ಮಾಡುವಂತ ಹಿರಣ್ಯ ಗರ್ಭವನ್ನೇ ಗರ್ಭವಾಗಿ ಇಟ್ಕೊಂಡಿರೋದ್ರಿಂದ ಇಲ್ಲಿ ಹಿರಣ್ಯ ಗರ್ಭ ಚತುರ್ಮುಖ ಬ್ರಹ್ಮನನ್ನೇ ಗರ್ಭದಲ್ಲಿ ಇಟ್ಕೊಂಡಿರೋದ್ರಿಂದ ಹಿರಣ್ಯ ಗರ್ಭಾಯ ನಮಃ ಶಿವ ಶಿವಾಯ ಚ, ಮಂಗಳ ಶಿವ ಅಂದ್ರೆ ಮಂಗಳಕರನಾದ ಭಗವಂತನ ನಮಸ್ಕಾರ ಅಂದ್ಬಿಟ್ಟು ಆದಿತ್ಯ ಪುರಾಣ ಅಂತ ಹೇಳ್ತೇವೆ. ಅದರಲ್ಲೂ ಸಹ ಹಿರಣ್ಯ ಗರ್ಭ ಅಂದಾಗ ಮೊದಲನೇ ಹಿರಣ್ಯ ಗರ್ಭ ಚತುರ್ಮುಖನ್ ಹೇಳುತ್ತೆ, ಹಿರಣ್ಯ ಗರ್ಭಾಯ ಅಂದಾಗ ಭಗವಂತನ ಹೇಳುತ್ತೆ, ತೆಗೆದು ತೋರಿಸ್ತೇವೆ ಅದಕ್ಕೆ. ಆಮೇಲೆ ಭೂಗರ್ಭ ಅಂತ ಕಡೆ ಹೇಳ್ತಾರೆ ಕಡೆಗೆ. ಭೂಗರ್ಭ ಅಂತ ಇವರು ಹೇಳ್ತಾರೆ ಇದಕ್ಕೆ. ಇವರು ಅದೇ ಋಶಬ್ದವಾಚ್ಯ ಸ್ವರ್ಗೇ ಭಾಂತಿ ಇತಿ ಋಭಾಹ, ಋಶಬ್ದವಾಚ್ಯ ಅಂತ ಅದೇ ಭರ್ಗೆ ಭಾಂತಿ ಇತಿ ಋಭಾಹ, ದೇವತೆಗಳು ಅವರು. ಋಭಾಹ ಅಂದ್ರೆ ದೇವಾಹ, ಸ್ವರ್ಗದಲ್ಲಿ ಅವರು ದೇವಾಹ ಅವರು. ಭುವಂ ಗಚ್ಚಂತಿ ಇತಿ ಭೂಗಾಹ, ಭೂಮಿಯ ಕಡೆಗೆ ಹೋಗೋದ್ರಿಂದ ಅವರು ಭೂಗಾಹ. ಆಮೇಲೆ ಋಭ ಯಸ್ಮಾತ್ ಸ ಭೂಗರ್ಭ, ಅದ ದೇವತೆಗಳನ್ನು ಭೂಮಿಯನ್ನು ಎಲ್ಲರನ್ನೂ ಸಹ ತನ್ನಲ್ಲಿ ಇಟ್ಕೊಂಡು ಅವನು ಭೂಗರ್ಭ ಅನ್ನುವಾಗಲಿ ದೇವತೆಗಳನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾನೆ, ಭೂಮಿಯನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾನೆ. ಅದರಿಂದ ಭೂಗರ್ಭ ಅಂದ್ಬಿಟ್ಟು ಇವರು ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ ಅದಕ್ಕೆ. ಆಮೇಲೆ ಇನ್ನೂ ಹೇಳ್ತಾರೆ ಭೂಗರ್ಭೇಶ ಇತಿ ಭೂಗರ್ಭ, ಅಂದ್ರೆ ಭೂಮಿಯನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿರೋದ್ರಿಂದ ಭೂಗರ್ಭ. ಒಂದು ದೇವತೆಗಳು ಅವರೆಲ್ಲರನ್ನೂ ಸೇರ್ಕೊಂಡು ಹೇಳಿದ್ರು, ಇದು ಸಹ ಹಿರಣ್ಮಯ ಅಂಡವನ್ನು ಅದನ್ನ ಇಟ್ಕೊಂಡು ಆತರ ಮಾಡಿದ್ರು ಅದಕ್ಕೆ, ಅದರಿಂದ ಭೂಗರ್ಭ ಅಂದ್ಬಿಟ್ಟು. ಆಮೇಲೆ ಮಾಧವ, ಓಂ ಮಾಧವಾಯ ನಮಃ ಅಂದರು. ಮಾಯಾಧವೋ ಮಾಧವ, ಮಾಯಾ ಅಂತ ಮಾದ ತಾಯಿಯ ದವಹ ಪತಿ, ಆದ್ರಿಂದ ಅವನು ಮಾಧವ ಅಂತ ಹೇಳಿದ್ರು ಅದಕ್ಕೆ. ಎಲ್ಲರಿಗೂ ಸಾಧಾರಣ, ಎಲ್ಲರೂ ಇದನ್ನ ಮಾಡ್ಲೇಬೇಕು ಅದಕ್ಕೆ, ತಾಯಿಯನ್ನ ಪತಿ ಆದ್ರಿಂದ ಅಂದ್ಬಿಟ್ಟು ತಾಯಿಯನ್ನ ವಕ್ಷಸ್ಥಳದಲ್ಲಿ ಧರಿಸಿರೋದ್ರಿಂದಲೂ ಮಾಧವ ಅಂತ ಆಗುತ್ತೆ ಅದಕ್ಕೆ. ಆಮೇಲೆ ಮಧೋರಯಂ ತದ್ವಂಶದ್ವಾದ್ವಾ ಮಾಧವ, ಭಗವಂತನ ವಂಶ ಮಧುವಂಶ ಅಂತ, ಚಂದ್ರವಂಶ ಅದು, ಅದಕ್ಕೆ ಮಧುವಂಶ ಅಂತ ಹೆಸರು ಅದಕ್ಕೆ. ಅದಕ್ಕೆ ಹೇಳ್ತಾರೆ ಇವನು ಮಧುವಂಶದಲ್ಲಿ ಜನ ಅವತಾರ ಮಾಡಿರೋದ್ರಿಂದ ಅವನು ಮಾಧವ, ಮಧುವಂಶದಲ್ಲಿ ಅವತಾರ ಮಾಡಿದ್ರಿಂದ ಮಾಧವ, ಮಧುವಂಶ ಅದು ಹೇಳ್ತಾರೆ ಅದಕ್ಕೆ. ಮಧೋರಯಂ ತದ್ವಂಶತ್ವಾತ್, ಇವನು ಮಧ್ವಂಶವಾದ್ದರಿಂದ ಆ ವಂಶದಲ್ಲಿ ಹುಟ್ಟಿದ್ರಿಂದ ಮಾಧವ ಅಂತ ಹೇಳಕ್ಕೆ ಕಡೆಗೆ ಹೇಳ್ತಾರೆ ಕಡೆ. ಆಮೇಲೆ ನ ವಿದ್ಯತೆ ದವಹ ಯಶ್ಚೇತಿ ಮಾಧವ, ಮಾ ಅಂದ್ರೆ ಇದರಲ್ಲಿ ನಿಷೇಧಾರ್ಥದಲ್ಲಿ ತಗೊಂಡ್ರೆ ಮಾ ಅಂದ್ರೆ ಬೇಡ ಅಂತ. ಇವನಿಗೆ ನ ವಿದ್ಯತೆ ದವ ಅಂದ್ರೆ ಪತಿ, ನ ವಿದ್ಯತೆ ದವಹ, ಅವನಿಗೆ ಪತಿ ಯಾರು ಇಲ್ಲ, ಅದರಿಂದ ಮಾಧವ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ದವ ಇಲ್ಲದವನು ಮಾಧವ, ಅವನಿಗೆ ಯಾರೂ ಪತಿ ಇಲ್ಲ ಅವನಿಗೆ, ಅದರಿಂದಲೂ ಮಾಧವ ಅಂತ ಇವರು ಸ್ವಲ್ಪ ವಿಶೇಷವಾಗಿ ಯಾವಾಗಲೂ ವ್ಯಾಖ್ಯಾನ ಮಾಡ್ತಾರೆ ಇದರಲ್ಲಿ ಮಾಧ್ವ ಭಾಷೆದಲ್ಲಿ ಅದಕ್ಕೆ. ಅದರಿಂದ ಮಾಧವ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನೋಡಿ. ನಾವು ಮಾಧವ ಪತಿ ಇಲ್ಲದೆ ಇದ್ದವನು, ಅದರಿಂದ ಮಾಧವ ಅವನಿಗೆ, ಅವನ ಮೇಲೆ ಯಾರು ಇಲ್ಲ ಅವನಿಗೆ ಅಂತ. ಆಮೇಲೆ ನಾರಾಯಣ ಮಲ ಕಾರಣ ಒಂದೇ ಕಾರಣ ಅಂದ್ಬಿಟ್ಟು ಅವ್ರು ಸುತ್ತ ಹೇಳ್ತಾರಕ್ಕೆ ಮಾಧವ ಅಂತ. ಅದಕ್ಕೆ ಅವನಿಗೆ ಅದರಲ್ಲಿ ಮಾಧವ ಅಂತ ಹೇಳಿದ್ರೆ ಅದನ್ನ ತೋರಿಸ್ಕೊಳ್ತಾರೆ, ಅದನ್ನು ಬೇಡ. ಆಮೇಲೆ ಹೇಳ್ತಾರೆ ಆಮೇಲೆ ಮಾಯಾ ಅಂದ್ರೆ ಮಾ ಅಂದ್ರೆ ವಿದ್ಯೆ ಅಂತಾನು ಆಗುತ್ತೆ, ಮಾ ಅಂದ್ರೆ ಮೂರರ್ಥ, ತಾಯಿ ಅಂತಾನು ಆಗುತ್ತೆ, ಮಾ ಅಂದ್ರೆ ಬೇಡ ಅಂತ ನಿಷೇಧಾರ್ಥಕ್ಕೂ ಆಗುತ್ತೆ, ಮಾ ಅಂದ್ರೆ ವಿದ್ಯೆ ಆಗುತ್ತೆ. ಮಾಯಾ ಅಂದ್ರೆ ವಿದ್ಯೆಯ ಪ್ರತಿ ವಿದ್ಯೆಯ ದವಹ ಅಂದ್ರೆ ಈಶಃ ಪತಿ, ಎಲ್ಲಾ ವಿದ್ಯೆಗಳು ಜ್ಞಾನಗಳಿಗೂ ಇವನು ಒಡೆಯ, ಅದರಿಂದಲೂ ಮಾಧವ. ಮಾ ಅಂದ್ರೆ ಜ್ಞಾನಗಳಿಗೆ ಒಡೆಯನಾದ್ರಿಂದಲೂ ಸಹ ಇವನು ಮಾಧವ, ಈಶ ಅಂದ್ರೆ ಮಾಧವ ಅಂತ ತೋರ್ಕೊಡ್ತಾನೆ. ಆಮೇಲೆ ಕಡೆಗೆ ಅದನ್ನ ಹೇಳ್ತಾರಕ್ಕೆ ಅದಕ್ಕೆ ಹೇಳ್ತಾ ಇರ್ತದೆ, ಮಾ ವಿದ್ಯಾ ಚ ಹರೇ ಪ್ರೋಕ್ತ ತಸ್ಯ ಈಶೋ ಯಥೋ ಭವಾನ್ ತಸ್ಮಾನ್ ಮಾಧವ ನಾಮಾಸಿ ಧವಸ್ವಾಮಿ ಇದು ಶಬ್ದಿತಃ. ಹರಿವಂಶದಲ್ಲಿ ಬರುವಂತ ಮಾತಿದು ಹೇಳ್ತಾರೆ. ಮಾ ಅಂದ್ರೆ ವಿದ್ಯಾ, ಮಾ ವಿದ್ಯಾ ಚ ಹರೇಹೇ ಪ್ರೋಕ್ತ ತಸ್ಯ ಈಶಾ ಯಥೋ ಭವಾನ್, ಆ ವಿದ್ಯೆಯಲ್ಲ ಅದಕ್ಕೆ ಈಶನಾದ ಭವಾನ್ ಅಂದ್ರೆ ನೀನು ಅದಕ್ಕೆ ಈಶನಾಗಿದೆಯಾ.
ತಸ್ಮಾತ್ ಮಾಧವ ನಾಮ ಅದರಿಂದ ನಿನಗೆ ನಾಮಾಸಿ, ನಿನಗೆ ಮಾಧವ ಅಂತ ಹೆಸರು ಬಂದಿದೆ. ಅದಕ್ಕೆ ದವಹ ಸ್ವಾಮಿ ಇದು ಶಬ್ದಿತಃ. ಅದರಿಂದ ಅದಕ್ಕೆ ವಿದ್ಯೆಗೆ ನೀನು ಸ್ವಾಮಿ ಆದ್ರಿಂದ ನಿನಗೆ ಮಾಧವ ಅಂತ ಬಂದಿದೆ ಅಂತ ಅದನ್ನ ತೋರಿಸ್ಕೊಡ್ತಾರೆ ಅವರು. ಆಮೇಲೆ ಅವರನ್ನೆಲ್ಲ ಇದು ತೋರ್ಕೊಡ್ತಾರೆ ಅದರಲ್ಲಿ. ಮಾಧವ ಅನ್ನೋದು ಭಗವಂತನ ಇದು ವಕ್ಷಸ್ಥಲ್ಲಿ ಬರೋದ್ರಿಂದ ಮಾಧವ ಅಂದ್ಬಿಟ್ಟು. ಲಲಾಟೆ ಕೇಶವ, ನಾವು ನಾಮ ಇಡ್ತೀವಲ್ಲ ಅದಕ್ಕೆ ಕೇಶವ ನಾರಾಯಣ ಮಾಧವ ಅನ್ನೋದು ಮಧ್ಯದಲ್ಲಿ ಬರುತ್ತೆ. ಅಲ್ಲೇ ತಾಯಿ ಇರೋದು, ಅದರಿಂದ ಮಾಧವ ತಾಯಿಯನ್ನ ಧರಿಸ್ಕೊಂಡಿದ್ದಾನೆ, ಅದನ್ನ ತೋರಿಸ್ಕೊಡ್ತಾರೆ. ಅವ್ರಿಗೂ ದ್ವಾದಶ ಪುಂಡ ಉಂಟು, ಹೆಸರು ಉಂಟು. ನಾವು ನಾಮ ಇಟ್ಕೋತೀವಿ, ಅವ್ರು ಗಂಧ ಇಟ್ಕೋತ ಅಷ್ಟೇ ವ್ಯತ್ಯಾಸ. ಅವರು ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಎಲ್ಲಲ್ಲಿ ಪದ್ಮನಾಭ ಬರಬೇಕು, ದಾಮೋದರ ಬರಬೇಕು, ಅದ್ರಲ್ಲಿ ಮಾಧವ ಅನ್ನೋದು ಹೃದಯದಲ್ಲಿ ಬರುತ್ತೆ, ಅದನ್ನ ತೋರಿಸ್ಕೊಟ್ಟಿದ್ದಾರೆ ಕಡೆಗೆ. ಆಮೇಲೆ ಹೃದಯ ಮಾಧವಂ ಅಂದ್ಬಿಟ್ಟು ಅಂತ. ಅದಕ್ಕಿಂತ ಆ ಮಾಧವದಲ್ಲಿ ಹೃದಯದಲ್ಲಿ ಆ ತಾಯಿ ಇರೋದ್ರಿಂದ ತಾಯಿ ಅವನ ವಕ್ಷಸ್ಥಳದಲ್ಲಿದ್ದಾರೆ. ಅವಳ ವಕ್ಷಸ್ಥವೇ ಪ್ರಕೃತಿ ಮಂಡಲ. ಅವನ ಶ್ರೀವತ್ಸಾನ್ ಬಚ್ಚ ಇದೆ, ಅದೇ ಪ್ರಕೃತಿ ಮಂಡಲ. ಅದಕ್ಕೆ ತಾಯಿಯನ್ನ ಪ್ರಕೃತಿ ಅಂತ ತಿಳಿದು ಮಾಯಾ ಅಂತ ಪ್ರಕೃತಿ, ಮಾಯಾ ಅಂತ ತಾಯಿನ ಪ್ರಕೃತಿ ವಿದ್ಯೆ ಅಂತ. ಅದೇ ಅವನ ವಕ್ಷಸ್ಥಳವೇ ಮಾಯೆ ಒಂದು ಛಾಯೆ, ಅದನ್ನ ತೋರಿಸ್ಕೊಡ್ತಾರೆ ಅದನ್ನ. ಆಮೇಲೆ ಇವರು ಇನ್ನೊಂದು ವಿಶೇಷವಾಗಿ ತೋರಿಸ್ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿದ್ದಿಲ್ಲ, ಮಾಧವ ಶಬ್ದಕ್ಕೆ. ಅದ್ರ ಮಾಧವ ಶಬ್ದ ಉಂಟು, ಈ ನಿರ್ವಚನ ಸಂಬಂಧಪಟ್ಟಿದ್ದಿಲ್ಲ. ಅವರು ಇದರಲ್ಲಿ ಎರಡು ಇದು ಬರ್ತಾ ಅದರಲ್ಲಿ ಅವರು ವಾದಿರಾಜ ಸ್ವಾಮಿಯವರು ಒಂದು ಕೃತಿ ಮಾಡಿದ್ದಾರೆ. ಅದರಲ್ಲಿ ಮಾಧವ ಶಬ್ದಕ್ಕೆ ಬರಬೇಕಾದ್ರೆ ಇದರಲ್ಲಿ ಪ್ರಯಾಗದಲ್ಲಿ ಒಬ್ಬ ಮಾಧವ ದೇವಸ್ಥಾನ ಇದೆ, ವಾರಣಾಸಿಯಲ್ಲಿ ಇದ್ದಾರೆ ಒಂದು ಮಾಧವ ದೇವಸ್ಥಾನ ಇದೆ. ಪ್ರಯಾಗದಲ್ಲಿರುವ ಅವ್ರಿಗೆ ವೇಣಿ ಮಾಧವ ಅಂತ ಹೆಸರು. ಆಮೇಲೆ ಇದು ಕಾಶಿಯಲ್ಲಿರುವವರಿಗೆ ಬಿಂದು ಮಾಧವ ಅಂದ್ಬಿಟ್ಟು ಅಂತ. ಇದು ವೇಣಿ ಮಾಧವ ಮಾಧವನೇ. ಅಲ್ಲಿ ಪ್ರಯಾಗದಲ್ಲಿ ವೇಣಿ ಮಾಧವ ಅಂತ ದೇವಸ್ಥಾನ ಚೆನ್ನಾಗಿದೆ, ಹೋಗಿ ನೋಡ್ಲೇಬೇಕು. ಅದಕ್ಕೆ ಇವರೊಂದು ವ್ಯಾಖ್ಯಾನ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಯಾಗ ಮಾಧವೋ ಭೂಜಾತೆ, ಆಮೇಲೆ ದಯಾವರಿ ನಿಧಿ ಹೃದಿ ಪ್ರಗಷ್ಟ ಯಾಗ ಸದೃಶಿ ಸಗದ್ಯಶ್ಚಿ ಸಂಸ್ಮೃತಿ ಅಂದ್ಬಿಟ್ಟು. ಪ್ರಯಾಗದಲ್ಲಿರೋ ಮಾಧವರಿಗೆ ವೇಣಿ ಮಾಧವ ಇದ್ದಾರೆ. ಅದಕ್ಕೆ ಅವನಿಗೆ ಯಶ್ಚ ಸಕೃತ್ ಸಂಸ್ಮೃತಿ ಪ್ರಗಷ್ಟ ಯಾಗ ಸದೃಶಿ. ಯಾವ ಒಂದು ಈ ವೇಣಿ ಮಾಧವ ಪ್ರಯಾಗದಲ್ಲಿರೋ ಮಾಧವನ್ನ ಒಂದು ಸಲ ನೆನೆಸ್ಕೊಂಡ್ರೆ, ಸಂಸ್ಮೃತಿ ನಮ್ಮ ಸ್ಮೃತಿಯಲ್ಲಿ ಬಂದ್ರೆ, ಯಸ್ಯ ಸಕೃತ್ ಒಂದು ಸಲ ಬಂದರೂ ಸಹ ಪ್ರಕೃಷ್ಟ ಯಾಗ ಸದೃಶಿ, ಈ ಅನೇಕ ಪ್ರಕೃಷ್ಟವಾಗಿ ಅಂದ್ರೆ ಉತ್ಕೃಷ್ಟವಾದ ಯಾಗಕ್ಕೆ ಸಮನಂತೆ ಅದು. ವೇಣಿ ಮಾಧವನನ್ನ ಒಂದು ಸಲ ನೆನೆಸ್ಕೊಂಡ್ರೆ ಒಂದು ದೊಡ್ಡ ಯಾಗಕ್ಕೆ ನೀವು ಅಶ್ವಮೇಧ ಯಾಗ ಮಾಡಿದಷ್ಟು ಸಮನಂತೆ. ಅದಕ್ಕೆ ಅಷ್ಟು ಫಲ ಬರುತ್ತೆ. ಒಂದು ಅಶ್ವಮೇಧ ಯಾಗ ಮಾಡೋದು ಫಲ ಬರುತ್ತೆ. ಅದಕ್ಕೆ ದಯಾವರಿ ನಿಧಿ, ಅವನು ಪ್ರಯಾಗ ಮಾಧವ, ಅವನು ದಯಾವರಿ ಅತ್ಯಂತ ಅವನು ದಯಾವರಿ ನಿಧಿ ಆಗಿದ್ದಾನ. ಅವನು ಅಂದ್ರೆ ಇದಕ್ಕೆ ನಿಧಿಗೆ ಒಂದು ಸಮುದ್ರ ಇದ್ದಂಗೆ ಅವನು ಪ್ರಯಾಗ ಮಾಧವ, ಅವನಿಗೆ ವೇಣಿ ಮಾಧವ ಅಂತ ಕರೀತಾರೆ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಅದಕ್ಕೆ ಅವನೇ ಸಾಕ್ಷಾತ್ ಭಗವಂತ, ಅವನು ಸಾಕ್ಷಾತ್ ಭಗವಂತನೇ. ಅವನು ಹೃದಯ, ಎಲ್ಲ ಹೃದಯದಲ್ಲಿ ಇದಾನಲ್ಲ ಅವನೇ ಆ ಮಾಧವ, ಹೃದಯದಲ್ಲಿ ಮಾಧವ ಅವನು. ಅದಕ್ಕೆ ಪ್ರಯಾಗ ಮಾಧವ ಹೇಳಿದ್ರು. ಇನ್ನು ಬಿಂದು ಮಾಧವಕ್ಕೆ ಬರ್ಬೇಕಾದ್ರೆ ಹೇಳ್ತಾರೆ, ಕಾಶಿಸ್ತಃ ಬಿಂದು ಮಾಧವ, ಕಾಶಿಯಲ್ಲಿರೋನು ಬಿಂದು ಮಾಧವ. ಸ ಬಿಂದು ಮಾಧವ ಪಾಯಾತೆ ವಿಭೋರ್ಯಶ್ಚ ನಿರೀಕ್ಷಣಾತೆ ಅಪರೋಪಿ ಹಿ ಸಂಸಾರ ಸಿಂಧು ಬಿಂದು 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 ತ್ವಮಶ್ನುತೆ. ಅವನು ಹೇಳ್ತಾನೆ, ವಿಭೋಹೋ ಯಶ್ಚ ನಿರೀಕ್ಷಣಾತೆ. ವಿಭೋಹ ಭಗವಂತನ ಯಾರ ಒಂದು ನಿರೀಕ್ಷಣ, ಈಕ್ಷಣ, ಒಂದು ಕಟಾಕ್ಷ, ಅವನ ಒಂದು ಇದೆಯಲ್ಲ, ಭಗವಂತನ ಒಂದು ಈಕ್ಷಣ ಇದೆಯಲ್ಲ, ಒಂದು ಕಟಾಕ್ಷ, ಒಂದು ಚುರಿ ಒಂದು ಬಿದ್ದರೂ ಸಹ ಸಂಸಾರ ಸಿಂಧು ಅಪಾರ ಅಪಿ. ಈ ಸಂಸಾರ ಸಾಗರ ಇದೆಯಲ್ಲ, ಇದರಲ್ಲಿ ಎಷ್ಟೊಂದು ನಮ್ಮಲ್ಲಿ ಪಾಪಗಳು ತುಂಬಿಕೊಂಡಿದ್ದೀವಿ. ಆ ಸಾಗರವೂ ಸಹ ನಮ್ಮಲ್ಲಿರೋ ಸಂಸಾರ ಸಾಗರ ನಮ್ದೇ. ಒಬ್ಬೊಬ್ರಿಗೊಂದೊಂದು ಸಾಗರ, ನಾವು ಮಾಡಿರೋ ಪಾಪ ಪುಣ್ಯಗಳು ದೊಡ್ಡ ಸಾಗರ. ಆ ದೊಡ್ಡ ಸಾಗರವೂ ಸಹ ಬಿಂದಿತ್ವಂ ಅಶ್ನುತೆ. ಅದು ಆ ಭಗವಂತ ನೋಡಿದ ತಕ್ಷಣ ಒಂದು ಬಿಂದುವಾಗಿ ಎಲ್ಲ ಆವಿಯಾಗಿ ಒಂದೇ ಒಂದು ಬಿಂದು ಉಳ್ಕೊಳ್ಳುವಷ್ಟೇ ಮಾಡ್ತಾನೆ. ಬಿಂದು ಯಾಕೆ ಉಳಿಸ್ತಾನೆ ಅಂದ್ರೆ ಇಲ್ಲಿ ಕಾಲ ನಾವು ಕಳಿಬೇಕಲ್ಲ ನಮ್ದು, ಇದಕ್ಕೋಸ್ಕರ ಒಂದು ಬಿಂದು ಅಷ್ಟು ಮಾಡ್ಬಿಡ್ತಾನಂತೆ ನಮ್ಮ ಭವಸಾಗರನ ಒಂದು ಬಿಂದು ತರ ಮಾಡ್ತಾನೆ. ಅದರಿಂದ ಅವನಿಗೆ ಬಿಂದು ಮಾಧವ ಅಂತ ಹೆಸರು ಅವನಿಗೆ. ಅಂತಹ ಬಿಂದು ಮಾಧವ ಪಾಯಾತ್, ನಮ್ಮನ್ನ ಕಾಪಾಡ್ಲಿ ಅಂದ್ಬಿಟ್ಟು ಆ ಎರಡಕ್ಕೆ ಅದನ್ನ ತೋರಿಸ್ಕೊಡ್ತಾರೆ ಕಡೆಗೆ.
ಆಮೇಲೆ ಇದರಲ್ಲಿ ಗೀತೆಯಲ್ಲಿ ಎರಡು ಮೂರು ಕಡೆ ಬರುತ್ತೆ ಅದಕ್ಕೆ. ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಕೋ ಪದದ್ಮತು. ಮಾಧವ ಅಂತ ಅಲ್ಲಿ ಪದವನ್ನು ಹಾಕಿದ್ರು. ಪಾಂಡವಶ್ಚೈವ ಮಾಧವನು ಪಾಂಡವನು ಶಂಖವನ್ನು ಊದಿದ್ರು ಅಂತ ಬರ್ತಲ್ಲ ಅದು, ಅದರಲ್ಲಿ ಆ ಮಾಧವ ಶಬ್ದ ಅವರು ತೋರಿಸ್ಕೊಡ್ತಾರೆ. ಎರಡು ಮೂರು ಕಡೆ ಅದಕ್ಕೆ ಎರಡು ಮೂರು ಕಡೆ ಬರುತ್ತೆ. ಆಮೇಲೆ ಅದನ್ನ ಆಮೇಲೆ ಅದು ಹೇಳ್ತಾರೆ 12ನೇದಲ್ಲೂ ಬರುತ್ತಲ್ಲ, ಸೂಕ್ಷ್ಮತ್ವಾತೆ ಅಪ್ರಸಿದ್ಧತ್ವಾತೆ ಗುಣಬಾಹುಲ್ಯ ತತಸ್ತತ ಅನಿರ್ದೇಶೋ ಯಥಾ ಅವ್ಯಕ್ತೌ ಅಚಿಂತ್ಯೌ ಶ್ರೇಷ್ಠ ಮಾಧವ. ಅವ್ಯಕ್ತನು ಅಚಿಂತ್ಯ ಆದ ಮಾಧವ ಅಂತ ಆ ಪದವನ್ನು ಅಲ್ಲಿ ಬಂದಿದೆ. ಅದನ್ನು ಸಹ ತೋರಿಸ್ಕೊಳ್ತಾ ಇರ್ತಾರೆ. ಯಾಕೆಂದ್ರೆ ಅಲ್ಲಿ ಆ ಮಾಧವ ಪದವನ್ನು ಹಾಕ್ಬೇಕಾದ್ರೂ ಯಾತಕ್ಕೆ ಆ ಪದವನ್ನು ಹಾಕಿ ವ್ಯಾಖ್ಯಾನ ತೆಗಿತಾರೆ. ಅನೇಕ ಪದಗಳಿದ್ದು ಆಯಾ ಶ್ಲೋಕಗಳಲ್ಲಿ ಆ ಪದವನ್ನು ಹಾಕೋದಕ್ಕೆ ವಿಶೇಷ ಕಾರಣಗಳಿರುತ್ತೆ. ಅದರಿಂದ ಆ ಮಾಧವ ಪದವನ್ನು ಹಾಕಿದ್ದು ತೋರಿಸ್ಕೊಡ್ತಾರೆ. ಆಮೇಲೆ ಕಡೆಗೆ ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಇದರಲ್ಲಿ ಸ್ಕಂದ ಪುರಾಣದಲ್ಲಿ ಬರುವ ಒಂದು ತೋರ್ತಾರೆ. ಭಗವಂತ ಒಂದು ಸೇತು ಇದ್ದ ಹಾಗೆ ಅದು. ಅದಕ್ಕೆ ಅವನಿಗೆ ಸೇತುಗೆ ರಾಮ ಸೇತು ಅಂತ ಹೇಳ್ತೇವೆ. ಅದಕ್ಕೆ ಸೇತು ಮಾಧವ ಅಂತ ಹೇಳ್ಬೇಕು ಅಂತ ಅದರಲ್ಲಿ ಹೇಳ್ತಾರೆ. ಅದಕ್ಕೆ ರಾಮೇಶ್ವರೇ ಸೇತು ಮಾಧವ ದರ್ಶನೇನ. ಸ್ಕಂದ ಪುರಾಣದಲ್ಲಿ ಆ ಸೇತುವನ್ನ ಸೇತು ಮಾಧವ ಅಂತ ಕರೆದಿದೆ. ರಾಮೇಶ್ವರದಲ್ಲಿ ಸೇತು ಮಾಧವ ದರ್ಶನೇನ ಯಾವತ್ ಪುಣ್ಯಂ ಪ್ರಾಪ್ನೋತಿ ತತ್ಶೇಷೇಣಾಪಿ ಸಾಕಲ್ಯೇನ ವರ್ಣಿತು ನ ಶಕ್ಯತೆ. ಅಂದ್ರೆ ರಾಮೇಶ್ವರದಲ್ಲಿ ಆ ಸೇತುವನ್ನ ಭಗವಂತನ ರಾಮ ಸೇತುವನ್ನ ಆ ಸೇತು ಮಾಧವನನ್ನ ಯಾವತ್ ನೋಡೋದ್ರಿಂದ ಎಷ್ಟು ಪುಣ್ಯ ಬರುತ್ತೆ ಇದೆಲ್ಲ, ಅದರಲ್ಲಿ ಶೇಷೇಣಾಪಿ ಅದರಲ್ಲಿ ಒಂದು ಅಂಶವನ್ನು ಸಹ ವರ್ಣಿಸಲು ಅಸಾಧ್ಯ. ಎಷ್ಟು ಬರುತ್ತೆ ಅಂದ್ರೆ ಅದರಲ್ಲಿ ಒಂದು ಅಂಶವನ್ನು ಸಹ ನಮಗೆ ಸಾಕಲ್ಯೇನ ವರ್ಣಿತು ನ ಶಕ್ಯತೆ, ಸಂಪೂರ್ಣವಾಗಿ ವರ್ಣಿಸಲು ಸಾಧ್ಯವಿಲ್ಲ. ಒಂದು ಅಂಶವನ್ನೇ ಪೂರ್ಣವಾಗಿ ಅದರಲ್ಲಿ ಹೊಡ್ಬೇಕಾದಲ್ಲಿ ಸೇತು ಮಾಧವ ಅಂದ್ಬಿಟ್ಟು ಅದನ್ನೇ ಇದರಲ್ಲಿ ಹೇಳ್ತಾರೆ. ಆಮೇಲೆ ಆ ಶೇಷೇಣಾಪಿ ಎನ್ನುವಾಗ ಇನ್ನೊಂದು ಅರ್ಥವನ್ನು ಮಾಡ್ತಾರೆ. ಒಂದು ಶೇಷೇಣ ಅಪಿ ಮಾಡ್ಕೊಂಡ್ರೆ ಆ ಆದಿಶೇಷನಿಂದಲೂ 1000 ಹೆಡೆ ಇರುವಂತ ಆದಿಶೇಷನಿಂದಲೂ ಸಹ ವರ್ಣಿಸಲು ಸಾಧ್ಯವಿಲ್ಲ. ನಮಗೆ ಅಲ್ಲಿ ಪಡ್ಕೊಂಡಂತ ಒಂದು ಅಂಶವನ್ನ 1000 ಬಾಯುಳ್ಳಂತ ಆದಿಶೇಷನಿಂದಲೂ ಸಹ ವರ್ಣಿಸಲು ಸಾಧ್ಯವಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅದರಿಂದ ಅದು ಆಯ್ತು. ಆಮೇಲೆ ಮಧುಸೂದನ ಅಂದ್ಬಿಟ್ಟು ಇದೊಂದು ಮೊದಲಾಗಿದೆ. ಸರಿ, ನಾಳೆ ಇಟ್ಕೊಳ್ಳೋಣ ಇದನ್ನು. ಮಧುಸೂದನ ಮುಂದಕ್ಕೊಳ್ಳೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಶ್ರೀಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಗಸುತಃ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಯಸೇ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿಗಚ್ಚತಿ ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಪ್ರಭಾ ಹುಷಾರಾಯ್ಕಳ? ಹುಷಾರಿರ್ಕಪ್ಪ. ಇನ್ನೀಗ ಫೋನು ಚೆಕಪ್ ಮಧ್ಯಾಹ್ನ ಇರ್ತದೆ. ಕೃಷ್ಣರಾಜಗುಡಿಗೆ போயிருந்தியா? ಕೃಷ್ಣರಾಜಗುಡಿಗೆ ಅದೇ ಇದು ಒಂದು ಇರುತ್ತೆ ತೀಟ್. கரெக்ட். கிருஷ்ணராஜ்முடிக்கு போகணும். மைசூருக்கு போய் மைசூர்னு அன்னைக்கு போகணும்னு கேளுது. அன்னைக்கு நியூ போன் வந்துடும். ஓகே. இது இப்ப ரதோத்சவம் நாளைக்கு ಏನು ಕಾಣ್ತದೆ? ನಾಳೆಗೆ ರಥೋತ್ಸವ. ರಥೋತ್ಸವ ಇರುತ್ತೆ. ಸರಿ ಪಾಪ. ವರ್ಷಕ್ಕೆ 2 ವಾರ ತಾನ ಹಂಗೆ? ஆமா. கரெக்ட். ಓಕೆ. ಸರಿ ಪಾಪ.